ಪೂಜ್ಯ ಸಮರ್ಥ ಶಿವಾನಂದ ಪೌರಪಾದಕ್ಕೆ ನಮಸ್ಕರಿಸಿ ಇಲ್ಲಿ ಬಂದಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜೂರ ಶಿವಗಳ ಕೈವಲ್ಯ ಪದ್ಧತಿಗಳಿಂದ ಜ್ಞಾನ ಪ್ರತಿಪಾದನಾ ಸ್ಥಳಗಳು ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದೊಳ ಒಡಗೂಟ, ಕನಸಿನ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನ್ನು ಎಚ್ಚರದೊಳು ನೀಗಿದಂತೆ, ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಿಂದ ತೋರೆ ಮತ್ತೆ ಅನುಭವದಿಂದ ಅರಿದೊಡೆ ಖುಷಿಯೆಂದು. ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದೊಳ ಒಡಗೂಟ, ಧರೆ ಮೊದಲಾದ ಅಖಿಳಾವರಣ ಅತೀತ ಪರಮನೇ ಈ ದೇಹಾದಿಗಳಿಗೆ ಅನ್ಯ ಜೀವ ಎರಡಾಗಿ ತೋರೆ, ಧರೆ ಮೊದಲಾದ ಅಖಿಳ ಆವರಣ ಅತೀತ ಪರಮನು ನೀ ಈ ದೇಹಾದಿಗಳಿಗೆ ಅನ್ಯ ಜೀವ ಎರಡಾಗಿ ತೋರೆ, ತದ್ಗತನು ನೇತಿಯಿಂದ ಪರಿಭಾವಿಸಿದೊಡೆ ಏಕಬೋಧ ರೂಪೆಂದು. ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ, ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ, ಅವಿರಳನಾಗಿ ಬೇರೈದಲು ಅಲ್ಲಿ ಇಂಬಿಲ್ಲ, ಹವಣಿಸಲಿಲ್ಲ ಅಖಂಡಿತಮಾಗೆ ತನಗೆ ಸಂಭವವಿಲ್ಲ, ಗುರು ಶಂಭುಲಿಂಗ ತಾನಾಗಿ. ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ನಿಜ ಅರಿದ ಯೋಗಿಗೆ ನಿಜ ಅದ ಮೇಲೆ ಯಾವ ಕರ್ಮದ ಕಾಟನೂ ಇಲ್ಲ. ಅವನು ಕರ್ಮ ಮಾಡಬೇಕನ್ನೋ ಅವಶ್ಯನೇ ಇಲ್ಲ. ಕರ್ಮದೊಳಗೆ ಅವನು ಸಿಗುವುದಿಲ್ಲ. ಸಿಕ್ಕಿದ್ರೂ ಕೂಡ ಅವನಿಗೆ ಅದು ಬಂಧನಕಾರಿ ಅಲ್ಲ. ನಿಜ ಅರದು ನಿಜ ಅರಿವಿನ ಬರೋದಲ್ಲ, ಕರ್ಮದ ಕಾಟ ಇರುವುದು. ಕರ್ಮಕ್ಕನುಸಾರವಾಗಿ ಫಲಗಳು ಬರ್ತಾವೆ. ಆ ಫಲದ ಆ ಸುಖ ದುಃಖಗಳನ್ನು ಅನುಭವಿಸಬೇಕು. ಕರ್ಮದ ಕಾಟ ತಪ್ಪಬೇಕಂದ್ರೆ, ಅದರ ಬಾಧೆ ತಪ್ಪಬೇಕಂದ್ರೆ ನಿಜ ಅರಿಬೇಕು. ಹಂಗೆ ಕರ್ಮದಾಗ ಇದ್ಕೊಂಡು ನನಗೆ ಅದ್ರ ಬಾಧೆ ತಟ್ಟಬಾರ್ದು ಅನ್ಕೊಂತಾನ, ಹಂಗೆ ಕರ್ಮನ ಐತೆ ಅಂತ ತಿಳ್ಕೊಂಡು ಅದನ್ನ ಮಾಡ್ಕೊಂತ ಹೋದ ನಾ ಅದ್ರೊಳಗೆ ಸುಖವಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಹೌದಲ್ರಿ? ಆ ಕರ್ಮದಿಂದ ನಾನು ಸುಖವಂತನೇ ಅಂತ ತಿಳ್ಕೊಂಡ್ರೆ ಅವ ಕರ್ಮನ ಸತ್ಯದವು, ಅವ ನಿತ್ಯದವು ಅಂತ ಅವನ್ನ ಮಾಡ್ಕೊಂತ ಕುಂತ್ರೆ ದುಃಖ ಅಂತೂ ದೂರ ಆಗುದಿಲ್ಲ. ತನ್ನ ನಿಜವನ್ನ ಅರಿತನೂ ಯಾವ ಕರ್ಮ ಮಾಡಿದ್ರೂ ಕೂಡ ದುಃಖ ದೂರ ಆಗುದಿಲ್ಲ. ತನ್ನ ನಿಜ ಅರದಾಗ ದುಃಖ ಎಲ್ಲ ದೂರ ಆಗುತ್ತೆ. ಯಾವ ಕರ್ಮದ ಕಾಟ, ಅವ್ನಿಗೆ ಯಾವ ಕರ್ಮದ ಕಾಟನೂ ಇಲ್ಲ. ಅವ ಏನ್ ಮಾಡಿದ್ರು ಅವಾಗ ಅದ್ರ ಬಂಧನ ಆಗೋದಿಲ್ಲ. ಯಾಕಂದ್ರೆ ಅವನ ಶರೀರ ಭಾವ ಇಟ್ಕೊಂಡು ಮಾಡ್ತಿರೋದಿಲ್ಲ. ಯಾವುದೇ ಕರ್ಮ ಮಾಡಿದ್ರು ಕೂಡ ಅವನಿಂದ ಅವನ ಶರೀರ ಮುಖಾಂತರ ಯಾವುದೇ ಕರ್ಮ ನಡೆದ್ರು ಕೂಡ ಅವನ ಭಾವನೆ ಇರೋದಿಲ್ಲ. ಯಾಕಂದ್ರೆ ಆ ಮನೋನಾಶ ಆಗಿಬಿಟ್ಟಿರ್ತೈತೆ. ಮನುಷ್ಯನೊಳಗೆ ಸಂಕಲ್ಪ ವಿಕಲ್ಪ ಮಾಡುವಂತ ಹೋಗ್ಬಿಟ್ಟಿರ್ತದೆ. ಯಾಕಂದ್ರೆ ವಾಸನೆಗಳ ಪೂರ್ಣ ನಾಶ ಆಗ್ಯಾವ ಅಂದ್ರೆ ಅಲ್ಲಿ ಸಂಕಲ್ಪ ವಿಕಲ್ಪಗಳನ್ನ ಹೇಳುವುದಿಲ್ಲ. ಸಂಕಲ್ಪ ವಿಕಲ್ಪ ಹೇಳಿಲ್ಲ ಅಂದ್ರೆ ಅವಾಗ ಇದಾಗುದಿಲ್ಲ, ಕರ್ಮದ ಕಾಟ ಹತ್ತುವುದಿಲ್ಲ. ಎಲ್ಲರಿಗೂ ಮನಸ್ಸು ಮತ್ತು ಕರ್ಮೇಂದ್ರಿಯಗಳನ್ನ ಹಿಡ್ಕೊಂಡು ಜ್ಞಾನೇಂದ್ರಿಯಗಳನ್ನ ಹಿಡ್ಕೊಂಡು ನಾವು ಕರ್ಮ ಮಾಡ್ತೇವೆ, ಅಲ್ಲಿ ಆವಾಗ ಕರ್ಮದ ಕಾಟ ಬರ್ತೈತಿ. ಮನಸ್ಸು ನಾಶ ಆದ ಅವಾಗ ಕರ್ಮೇಂದ್ರಿಯ ಚಟುವಟಿಕೆ ನಡೆದ್ರು, ಕರ್ಮೇಂದ್ರಿಯಗಳ ಕರ್ಮವನ್ನು ಮಾಡಿದ್ರು ಕೂಡ ಅವನಿಗೆ ಏನು ಬಾಧಕ ಇಲ್ಲ. ಕರ್ಮೇಂದ್ರಿಯಗಳ ಚಟುವಟಿಕೆಗಳನ್ನ ಮಾಡಿದ್ರು ಅವನ ಬಾಧಕ ಇಲ್ಲ. ಮನಸ್ಸನ್ನು ನಾಶ ಆಗಿಬಿಟ್ಟೈತಿ. ಅದು ಕರ್ಮೇಂದ್ರಿಯಗಳ ರೂಢಿಗತ್ತದ. ಹಿಂಗಾಗಿ ಅವಂಗೆ ಯಾವ ಬಾಧೆ ಆಗೋದಿಲ್ಲ. ನಿಜ ಅರದಾಗ ಎಲ್ಲ ಬಾಧೆಗಳು ದೂರ ಆಗುತ್ತೆ. ಕರ್ಮದ ಕಾಟ ನನಗೆ ದೂರ ಆಗ್ಬೇಕಂದ್ರೆ ನಿಜವನ್ನ ಅರಿಬೇಕು. ನಿಜ ಅರಲ್ಲನ ನಾ ಕರ್ಮದಿಂದನ ಸುಖವಂತನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ
ಕರ್ಮದ ಫಲಗಳೆಲ್ಲ ಎರಡು ಅನಿತ್ಯದವು, ನಿತ್ಯ ಇಲ್ಲವು. ಅದಕ್ಕೆ ಅದ್ರ ಫಲ ಉಣ್ಣಬೇಕಾಗತ್ತೆ. ಅದಕ್ಕೆ ನಿಜ ಅರಿದ ಯೋಗಿಗೆ ಯಾವ ಕರ್ಮದ ಕಾಟ, ನಿಜವನ್ನು ಅರಿದ ಯೋಗಿಗೆ ಭಜನೆಯಿಂದ ಯಾವ ಪುಣ್ಯದ ಊಟ. ಅಂದ್ರೆ ಅವ್ನಿಗೆ ಏನೂ ಬದಸ್ಬೇಕಾಗಿಲ್ಲ, ಏನೂ ನೆನಪಿಸ್ಬೇಕಾಗಿಲ್ಲ, ಅವ್ನಿಗೇನೋ ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕಾಗಿಲ್ಲ, ಇನ್ನೊಂದು ನೆನಪು ಮಾಡ್ಕೋಬೇಕಾಗಿಲ್ಲ. ಹೌದಲ್ರಿ? ಅವ್ಗೇನು ಮಾಡ್ಬೇಕಾಗಿಲ್ಲ. ಅವ್ಗೆ ಯಾವ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಪುಣ್ಯ ಪಾಪಗಳೆರಡು ನಾಶ ಆಗ್ಯಾವ. ನಿಜ ಅರಿದ ತಕ್ಷಣನ ಅದ ಸಾಧ್ಯ ಐತಿ. ರೋಕಡಿ ಅಂತೀವಿ, ರೋಕಡಿ ಮುದ್ರೆ ಇಲ್ಲ. ಏನಾರ ಮಾಡೋದು ಮಾಡ್ಕೊಂಡು ಬರೋದು ಲೇಟ್ ಆಕೈತಿ, ಏನಾರ ಮಾಡಿ ಅದ್ರ ಫಲ ಬರೋದು ಲೇಟ್ ಆಕೈತಿ. ಆದ್ರೆ ಇದು ನಿಜ ಅರಿದ ತಕ್ಷಣ ಅದ್ರ ಫಲ ಅಲ್ಲೇ ಐತಿ. ಹೌದಲ್ಲ? ಹೌದು. ನಿಜ ಅರಿದ ತಕ್ಷಣ ಸಿಕ್ಬಿಡ್ತದೆ ನಮಗೆ. ರೊಕ್ಕಡೆ ಏನಾರ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಮಗೀಗ ಲಿಂಬೆ ಹಣ್ಣು ಸರ್ಬತ್ ಬೇಕಪ್ಪ ಅಂತಂದ್ರೆ ಏನಾರ ಮಾತು ಹುಡುಕಾಡಿ ಮಾಡ್ಬೇಕಾಕೈತಿ. ಲಿಂಬೆ ಹಣ್ಣು ಬೇಕ, ಸಾಕರೆ ಬೇಕು, ನೀರು ಬೇಕು, ಅವೆಲ್ಲ ಸಾಮಗ್ರಿಗಳನ್ನ ಹುಡುಕಿ ಮಾಡೋದು 5 ನಿಮಿಷ ಹೋಗ್ತೈತಿ. ನಿಜ ಅರಿದ ತಕ್ಷಣ ಅಲ್ಲೇ ಐತಿ, ಲೇಟ್ ಇಲ್ಲ. ಅದಕ್ಕೆ ನಿಜ ಅರಿದ ಯೋಗಿಗೆ ಯಾವ ಕರ್ಮ ಅವನಿಗೆ ಏನು ಮಾಡ್ಲಾರ. ಕರ್ಮದಿಂದ ಅವನ ಬಂಧನ ಐತೆ ಅಂತ ತಿಳ್ಕೊಂಡು ಕರ್ಮವನ್ನು ತ್ಯಾಗ ಮಾಡಿದಾಗ ಅವ ನಿಜ ಅರಿದಿರ್ತಾನೆ. ಎರಡೂದು ಘಟಿಸೋದು ಒಂದೇ ಸ್ಥಳದಲ್ಲಿ, ಮನಸ್ಸಿನಲ್ಲಿ. ಮನಸ್ಸಿತ್ತು ಮನಸ್ಸಿಲ್ಲ ಐತಿ. ಮನಸ್ಸು ನಾಶ ಆಗಿತ್ತು, ನಿಜ ಐತಿ. ಮನಸ್ಸು ಇತ್ತು ಅಂದ್ರೆ ನಿಜ ಇಲ್ಲ. ಅದಕ್ಕೆ ಮನಸ್ಸು ಅಂದ್ರೆ ಏನು? ವಾಸನಗಳ ಸಮೂಹ. ವಾಸನಗಳ ಸಮೂಹ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೂ ಕರ್ಮ ನಡೀತೈತಿ. ಆ ಕರ್ಮದ ಕಾಟ ಉಣ್ಬೇಕಾಕೈತಿ. ಆ ವಾಸನೆಗಳು ಲಯ ಆಗಿದ್ದು, ನಾಶ ಆಗಿದ್ದು, ಅವಾಗ ಯಾವ ಕರ್ಮನೂ ಇಲ್ಲ, ಅಲ್ಲಿ ನಿಜ ಐತಿ. ಅದಕ್ಕೆ ವಾಸನಾ ನಾಶ ಮಾಡ್ಕೊರಿ, ವಾಸನಾ ನಾಶ ಮಾಡ್ಕೊರಿ. ಹೃದಯದ ಭೋಗೆಚ್ಛ ತೊರೆಯದೆ. ಹೃದಯದ ಭೋಗದ ಇಚ್ಛೆಗಳೆಲ್ಲ ನಾಶ ಆದಾಗ ನಿಜ ಐತೆ. ಹೌದಲ್ಲ? ನಾವು ಯಾವುದೇ ಕರ್ಮವನ್ನು ಮಾಡಿ ಆ ನಿಜವನ್ನು ಅರಿತೀನಿ ಅನ್ನೋದು ಸಾಧ್ಯ ಇಲ್ಲ. ಹೌದಲ್ಲ? ಯಾವ್ದಾರ ಕರ್ಮ ಮಾಡಿಕೊಂಡು ನಾನು ನಿಜವನ್ನು ಅರಿತೀನಿ ಅಂದ್ರೆ ಸಾಧ್ಯ ಇಲ್ಲ. ನೀವು ಜಪನರ ಮಾಡ್ರಿ, ಭಕ್ತಿನರ ಮಾಡ್ರಿ, ಹೌದಲ್ರಿ? ಜಗತ್ತಿನ ಎಲ್ಲ ಜನರು ಸುಖ ಹೊಂದಿ ಬಿಡ್ಬೇಕಾಗಿತ್ತು. ಹೌದಲ್ರಿ? ಒಂದ ಮಾರ್ಗ ಇದಕ್ಕೆ ಇಲ್ಲ, ಎರಡೂ ಇಲ್ಲ, ಮೂರೂ ಇಲ್ಲ, ಅನೇಕ ಮಾರ್ಗನೂ ಇಲ್ಲ. ಜ್ಞಾನ ಒಂದೇ ಮಾರ್ಗ. ಹೌದಲ್ರಿ? ಸಾಕಷ್ಟು ದಾರಿಗಳು ಜಡವನ್ನು ಹೊಂದಾಕಿರ್ಬೋದು, ನಿಜವನ್ನು ಹೊಂದಾಕ ಜ್ಞಾನ ಒಂದೇ ಮಾರ್ಗ ಬೇಕು. ಹೌದಲ್ರಿ? ಅದಕ್ಕೆ ನಿಜ ಅರದ ಮೇಲೆ ಯಾವ ಕರ್ಮದ ಕಾಟನೂ ಕರ್ಮದ ಕಾಟ ಎಲ್ಲಿ ಅದಾವು ಅಂದ್ರೆ ಅದು ದುಃಖದೊಳಗೆ ಅದಾವ. ಅದ್ರ ಫಲ ಏನದು? ದುಃಖನ ಐತಿ, ಸುಖ ಇಲ್ಲ. ಅದಕ್ಕೆ ನಿಜ ಅರದ ಮೇಲೆ ಯಾವ ಕರ್ಮದ ಕಾಟನೂ ಅವಾಗ ಏನು ಮಾಡ್ಲಾರ. ಹೌದಲ್ರಿ? ಯಾಕಂದ್ರೆ ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ. ಭಜನೆಯಿಂದ ಯಾವ ಪುಣ್ಯದೊಳಗೆ ಊಟ, ಭಜನೆಯಿಂದ ಯಾವ ಪುಣ್ಯದೊಳಗೆ ಊಟ ಇಲ್ಲ. ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ, ಏನು ನೆನಪು ಮಾಡ್ಕೋಬೇಕಾಗಿಲ್ಲ. ಹೌದಲ್ರಿ? ಏನು ನೆನಪು ಮಾಡ್ಕೋಬೇಕಾಗಿಲ್ಲ. ಅವನು ನಿಜ ಅರದ ತನ್ನ ಸ್ವರೂಪದೊಳಗೆ ನಿಂತಂದ್ರೆ ಏನು ಮಾಡ್ಬೇಕಾಗಿಲ್ಲ. ಸಂತೃಪ್ತ ಕಾಮ, ಪೂರ್ಣ ಬಯಕೆಗಳು, ಪರಿಪೂರ್ಣತೆ ಅಲ್ಲಿ ಒಟ್ಟು. ಇವು ಏನಕ್ಕೈತಿ? ನಮ್ಮ ಈ ಕರ್ಮದಿಂದ ಸಿಕ್ಕಂತ ಫಲಗಳಿಗೆ ಅನುಸಾರವಾಗಿ ನಾವು ಸುಖ ಹೊಂದ್ಬೇಕನ್ನೊಂದು ತಾತ್ಪೂರ್ತಿಕ ಅದು. ಏನಾರ ಬೇಕಂದ್ಕೊಂಡು ಕರ್ಮವನ್ನು ಮಾಡಿದ್ರೆ ಅದು ಸಿಕ್ತಂದ್ರೆ ಸ್ವಲ್ಪ ಸುಖ ಅನಿಸ್ತೈತಿ. ಮತ್ತೊಂದು ಕ್ಷಣಕ್ಕೆ ಮತ್ತೊಂದು ಬೇರೆ ಅನಿಸ್ತೈತಿ. ಇದು ಎಲ್ಲ ಬೇಸರಿಕೆ ಉಂಟು ಮಾಡ್ತಕ್ಕಂಥ.
ಹೌದು, ಸಾಕು ಬೇಕುಗಳ ಕೂಡಿದ್ದಿದ್ದು, ಅದು ಸಾಕು ಬೇಕು ಮೀರಿದ್ದು. ಬೇಕೆನಿಸದ ಸಾಕುನು ಇಲ್ಲಲ್ಲೇ ಬೇಕುನು ಇಲ್ಲ. ಹೌದಲ್ಲ? ಇದು ಹಂಗಲ್ಲ, ಇದು ಸಾಕು ಬೇಕುಗಳಿಂದ ಕೂಡಿದ್ದು. ನಮ್ಗೆ ಸಾಕು ಅನಿಸ್ತತಿ, ಮತ್ತೊಂದು ಬೇಕನ್ನಿಸ್ತತಿ. ಹೌದಲ್ಲ? ಅದಕ್ಕೆ ಜ್ಞಾನದಿಂದ ಮಾತ್ರ ನಿಜವನ್ನು ಹೊಂದಕ್ಕೆ ಸಾಧ್ಯತೆ. ಯಾವ ಕರ್ಮವನ್ನ ಮಾಡಿದ್ರು ಕೂಡ ನಿಜದ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಿಜವನ್ನು ಹೊಂದಾಕ ಜ್ಞಾನ ಮಾರ್ಗ ಒಂದೇ. ಅನೇಕ ಮಾರ್ಗಗಳನ್ನ ಮುಖಾಂತರ ಎಲ್ಲಾ ನದಿಗಳು ಸಮುದ್ರನು ಸೇರ್ತಾವು ಅಂತ ಹೇಳ್ತಾರೆ. ಎಲ್ಲಾ ಸೇರಿದ್ರು ಕೂಡ ಅದು ಜಡವನ್ನು ಸೇರಾಕದ್ದವು. ಹೌದಲ್ರಿ? ಅಜಡವನ್ನು ಹೊಂದಲಿಕ್ಕೆ ಒಂದೇ ಮಾರ್ಗ, ಜ್ಞಾನ ಒಂದೇ ಮಾರ್ಗ. ಹೌದು. ಬಯಲನ್ನು ನೋಡಾಕ್ ನಾನು ಇದಕ್ಕೆ ದಿಲ್ಲಿಗೆ ಹೋಗ್ತೇನೆ ಅಂತಂದ್ರೆ ಇಲ್ಲೇ ನಿಂತ ಕಾಣ್ತತಲ್ಲ, ದಿಲ್ಲಿಗೆ ಹೋಗುವ ಅವಶ್ಯನೇ ಇಲ್ಲ. ಹೌದಲ್ಲ? ನಿನ್ನಲ್ಲಿರುವಂತ ಎಲ್ಲ ವಾಸನೆಗಳನ್ನ ಕಾಮನೆಗಳನ್ನ ನಾಶ ಮಾಡ್ಕೊಳ್ಳಿ. ಸದ್ಯ ಐತಿ. ಹೌದಲ್ಲ? ಅದಕ್ಕೆ ನಿಜವನ್ನ ಅರಿದ ಮೇಲೆ ಏನು ಇಲ್ಲ ಅಂತ ಏನು ಮಾಡೋ ಅವಶ್ಯನೇ ಇಲ್ಲ. ಅಲ್ಲಿ ಯಾವ ಕರ್ಮದಿಂದನೂ ಕೂಡ ಅವನಿಗೆ ಬಂಧನ ಆಗೋದಿಲ್ಲ. ಹೌದು. ಯಾಕಂದ್ರೆ ತಿಳಿವಿನ ಪೂರ್ವದಲ್ಲಿ ಕರ್ಮವನ್ನು ಮಾಡಿದಾಗ ಅದು ಬಂಧನಕಾರಿ ಆಕೈತಿ. ತಿಳಿದ್ಮೇಲೆ ಕರ್ಮವನ್ನು ಮಾಡೋದೇ ಇಲ್ಲ ಅವನು. ಮಾಡೋದೇ ಇಲ್ಲ. ಹೌದಲ್ಲ? ಹೌದು. ನೈಮಿತ್ತಿಕ ಕರ್ಮಗಳನ್ನು ಮಾಡಿದ್ರು ಅದರಲ್ಲಿ ಭಾವ ಇಲ್ಲ. ಅಲ್ಲಿ ಭಾವ ಇರೋದೇ ಇಲ್ಲ. ಕರ್ಮೇಂದ್ರಿಯ ಚಟುವಟಿಕೆಗಳು ಕರ್ಮವನ್ನು ಮಾಡ್ತಿರ್ತಾವ. ಹೌದಲ್ಲ? ನೀವು ಅವ ಸ್ನಾನ ಮಾಡ್ಬೇಕಾದ್ರೂ ಇದಿಲ್ಲ, ಅವ ಊಟ ಮಾಡ್ಬೇಕಾದ್ರೂ ಭಾವ ಇಲ್ಲ. ಹೌದಲ್ಲ? ಬೇಕು ಬೇಡ ಏನು ಸಂಬಂಧ ಇಲ್ಲ. ಗಾಢ ನಿದ್ರೆ ಒಳಗೆ ಇದ್ದಾಗ ಮಲಮೂತ್ರಾದಿಗಳು ಮಾಡ್ತಾರಲ್ಲ, ಹಂಗಿರ್ತಾನವ. ಕರ್ಮೇಂದ್ರಿಯ ಚಟುವಟಿಕೆಗಳು ನಡೀತಿರ್ತಾವ. ಅವ್ರ ಜ್ಞಾನೇಂದ್ರಿಯ ಚಟುವಟಿಕೆಗಳು ನಾಶ ಆಗಿರ್ತಾವ, ಬಂದಾಗಿರ್ತಾವ. ಯಾಕಂದ್ರೆ ಮನಸ್ಸು ಲಯ ಆಗಿರ್ತೈತಿ. ಹಂಗೆ ಇಲ್ಲಿ ಮನಸ್ಸು ಪೂರ್ಣ ನಾಶ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಜ್ಞಾನೇಂದ್ರಿಯ ಚಟುವಟಿಕೆ ನಡೀದೇ ಇಲ್ಲ. ಕರ್ಮೇಂದ್ರಿಯ ಚಟುವಟಿಕೆಗಳು ಕರ್ಮಾನುಸಾರವಾಗಿ ನಡೀತಿರ್ತಾವ. ಅದು ಕರ್ಮಗಳನ್ನ ಯಾಕಂದ್ರೆ ಅವು ರೂಢಿಗತದವು. ಅದಕ್ಕೆ ಮನಸ್ಸಿನ ಪ್ರೇರಣೆ ಬೇಕಾಗಿಲ್ಲ. ಕರ್ಮೇಂದ್ರಿಯ ಚಟುವಟಿಕೆ ನಡೆದಾಡಾಕ, ಹಿಡಿದು ಬಿಡುದು ಮಾಡಾಕ, ಮಲಮಾತ್ರಾದಿಗಳನ್ನ ಬಿಡಾಕ, ಉಸಿರನ್ನ ತಗೊಳುದು ಬಿಡುದು ಮಾಡಾಕ ಮನಸ್ಸು ಬೇಕಾಗಿಲ್ಲ. ಇದು ಕರ್ಮ ರೂಢಿಗತ ಆಗ್ಬಿಟ್ಟವು. ಅದಕ್ಕೆ ಅದು ಆ ಕರ್ಮೇಂದ್ರಿಯ ಚಟುವಟಿಕೆಗಳು ಮಾಡಿದ್ರು ಕೂಡ ಅವಂಗದು ಭಾವ ಇರೋದಿಲ್ಲ. ಅದಕ್ಕೆ ಜ್ಞಾನೇಂದ್ರಿಯಗಳನ್ನ ಮುಖಾಂತರ ಕರ್ಮವನ್ನು ಮಾಡಾಕ ಹೋಗೋದಿಲ್ಲ. ನಾವು ಜ್ಞಾನೇಂದ್ರಿಯ ಮುಖಾಂತರ ಮನಸ್ಸಿನ ಪ್ರೇರಣೆಯಿಂದ ಕರ್ಮವನ್ನು ಮಾಡಿ ಸುಖ ಹೊಂತೇನೆ ಅಂದ್ರೆ ಆ ಸುಖ ಅಲ್ಲಿಲ್ಲ, ನಿಜವಾದ ಇಲ್ಲ. ಅದಕ್ಕೆ ಅವ್ರ ನಿಜ ಆದ್ಮೇಲೆ ಏನೂ ಮಾಡೋದು ಇಲ್ಲ. ಅವ್ರಿಗೆ ಯಾವ ಕರ್ಮ ಬಂಧನ ಇಲ್ಲ ಅಂತ ಹೇಳ್ತಾರೆ. ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯಗಳು ಒಡಗೂಟ. ಕನಸಿನೋಳ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವೆಲ್ಲವಳು ಅದರೊಳು ನೀಗಿದಂತೆ, ಎತ್ತರದೊಳು ನೀಗಿದಂತೆ. ಕನಸಿನೊಳಗೆ ಏನು ಸಾಕಷ್ಟು ಇದಾಗಿರ್ತದಲ್ಲ, ಅದನ್ನ ಎಚ್ಚರಕ್ಕೆ ಬಂದ ಕೂಡಲೇ ಎಲ್ಲ ಸುಳ್ಳು ಐತೆ ಅನ್ಸ್ಕೊಳ್ತೀರಿ. ದುಃಖವನ್ನು ಎತ್ತರದೊಳು ನೀಗಿದಂತೆ. ಅಲ್ಲಿ ದುಃಖ ಅನುಭವಿಸಿರ್ತೀರಿ, ದುಃಖನೂ ಅನುಭವಿಸಿರ್ತೀರಿ, ಸುಖನೂ ಅನುಭವಿಸಿರ್ತೀರಿ. ಹೌದಲ್ರಿ? ಯಾರನ್ನು ಬಿಡ್ತಿರಲ್ಲ ನೀವು. ಸುಖ ಸಿಕ್ತಿ ಅಂದ್ರೂ ಹಿಡ್ಕೊಂಡ್ ಕುಂದಿರುದಿಲ್ಲ, ಅದನ್ನ ದುಃಖ ಆಗೈತೆ ಅಂದ್ರೂ ಹಿಡ್ಕೊಂಡ್ ಕುಂದಿರುದಿಲ್ಲ. ಅಲ್ಲಿ ದುಃಖ ಆಗಿರ್ತದೆ, ಎಚ್ಚರಿಕೆ ಬಂದ್ಮೇಲೆ ಸುಖ ದುಃಖ ಇಲ್ಲಿ ಎಚ್ಚರಿಕೆ ಒಳಗೆ ದುಃಖ ಇರ್ತೈತಿ, ಕನಸಿನೊಳಗೆ ಸುಖ ಅನ್ಸಿರ್ತೈತಿ. ಆದ್ರೆ ಅದನ್ನ ನೆನಪು ಮಾಡ್ಕೊಂತ ಕುಂದಿರ್ದಿಲ್ಲ, ಬಿಟ್ಬಿಡ್ತೀರಿ. ಹಂಗೆ ಇದನ್ನ ನಿಜ ಆದ್ಮೇಲೆ ಅವ ಎರಡು ನನಗೆ ದುಃಖ ಅದಾವಂತ ಕೈ ಬಿಡ್ತಾನ. ಎಚ್ಚರಿಕೆ ಎಲ್ಲಾ ಅವಸ್ಥೆಗಳು ಕನಸಿನಂತನ. ಈ ಎಚ್ಚರಿಕೆ ಅವಸ್ಥೆನೂ ಕೂಡ ದೀರ್ಘ ಕನಸ ಅಂತ ಬಿಟ್ಟಿರ್ತಾನೆ. ಅವಾಗ ಅದರ ಭಾವ ಇರೋದಿಲ್ಲ.
ಅದನ್ನ ಹೇಳಿದ್ರು, ಕನಸಿನೊಳ ಅರಸಿಗೆ ಬಡತನವಾಗಿ ಜನಿತ ದುಃಖವನ್ನು ಎತ್ತರದೊಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಿಂದ ತೋರೆ ಮತ್ತೆ ಅನುಭವದಿಂದ ಅರಿದೊಡೆ ಖುಷಿಯಿಂದ ಅನುಭವದಿಂದ ತಿಳುವಳಿಕೆಯಿಂದ ಅದನ್ನು ನೋಡಿದಾಗ ಸುಳ್ಳೈತೆ. ಸುಳ್ಳು ಅಂತರಿಲ್ಲ, ಎಚ್ಚರಿಕೆ ಒಳಗೆ ಬಂದ ಕೂಡಲೇನ ಅದು ಸುಳ್ಳು ಅಂತ ಹೇಳ್ತೇವೆ. ಹೌದು. ಕನಸಿನೊಳಗೆ ಬೇಕಾದಂತ ದೊಡ್ಡ ದೊಡ್ಡ ಅರಮನೆ ಒಳಗೆ ಇದ್ದು ಸಾಕಷ್ಟು ಸೇವಾದಿಗಳ ಮಾಡಿಸ್ಕೊಂತ ಇದ್ದಿರ್ತೀರಿ, ಎಚ್ಚರಿಕೆ ಬಂದ ಕೂಡಲೇ ಎಲ್ಲೈತದ ಅದನ್ನ ತಿಳಿದು ಬಿಡ್ತಿರಿಲ್ಲ, ಅದನ್ನ ಬಿಡ್ತೇವೆ. ಸುಳ್ಳೈತಪ್ಪ ಅದಂತ ಹೇಳಿ ಬಿಡ್ತೇವೆ. ಕನಸು ಸುಖದ್ದು ಬಿಡ್ತೀರಿ, ದುಃಖದ್ದು ಬಿಡ್ತೀರಿ. ಕನಸು ನನಗೆ ಸುಖ ಕೊಟ್ಟೈತೆ ಅಂತ ಅದನ್ನು ಹಿಡ್ಕೊಂಡು ಕುಂದಿರೋದಿಲ್ಲ, ದುಃಖ ಕೊಟ್ಟೈತೆ ಅಂತ ಅದನ್ನು ಹಿಡ್ಕೊಂಡು ಎರಡೂ ಬಿಡ್ತೀರಿ. ಹಂಗ ಇದು ಕೂಡ ಎಚ್ಚರಿಕೆ ಅವಸ್ಥೆ. ಅವ್ರ ಏನ್ ತಿಳಿದಿರ್ತಾರ, ನಿಜವನ್ನ ಅರಿದವ್ರು ಈ ಎಚ್ಚರಿಕೆ ಅವಸ್ಥೆನೂ ಕೂಡ ದುಃಖಕರ ಐತಿ, ಇದು ನನಗೆ ಸುಖ ಕೊಡಲಾರದ್ದು ಅಂತ ಈ ದೇಹಾದಿ ಅಭಿಮಾನವನ್ನ ಕೈ ಬಿಟ್ಟಿರ್ತಾರ. ಯಾಕಂದ್ರೆ ಕನಸಿನೊಳಗೆ ಹೆಂಗೆ ಅಲ್ಲಿ ಅಲ್ಲಿ ಬೇರೆ ದೇಹನ ಆಗಿತ್ತಲ್ಲ, ಈ ದೇಹ ಇದ್ದಿಲ್ಲ, ಅಲ್ಲಿ ಬೇರೆ ದೇಹ ಇತ್ತಲ್ಲ, ಬೇರೆ ದೇಹ ಇತ್ತು. ಅದನ್ನ ಹೆಂಗ ಇಲ್ಲಿ ಬಂದ ಕೂಡಲೇ ಬಿಟ್ರು, ಹಂಗ ಇದನ್ನು ಕೂಡ ಬಿಡ್ತಾರ. ತಮ್ಮ ನಿಜವನ್ನ ಅರಿದ ತಕ್ಷಣ ಇದ್ರ ಮೇಲಿನ ಅಭಿಮಾನ ಹೋಗ್ತೈತಿ, ಸಾಕು ಬೇಕು ಅನ್ನೋದು ಹೋಗ್ತೈತಿ. ಹೌದಲ್ಲ, ನಿಜವನ್ನ ಅರಿದ ತಕ್ಷಣ ಇದನ್ನ ಬಿಟ್ಟು ಬಿಡ್ತಾರ. ಕನಸಿನ ಎಚ್ಚರಕ್ಕೆ ಬಂದ ಕೂಡಲೇ ಹೆಂಗ ಅದನ್ನ ಸುಳ್ಳು ಅಂತ ಬಿಡ್ತೇವೆ, ಹಂಗೆ ಇದನ್ನು ಕೂಡ ನಿಜವನ್ನ ಅರಿದ ತಕ್ಷಣ ಇದು ಸುಳ್ಳು ಐತೆ ಅಂತ ಖಾತ್ರಿ ಆಕೈತೆ. ಅದು ನಮಗ್ ಖಾತ್ರಿ ಇಲ್ಲ ಅಂತನ ಇದು ಕರೆ ಅಂತ ಇದನ್ನ ಮೇಲೆ ಅಭಿಮಾನ ಅಂತಾರೆ. ಹೌದಲ್ಲ, ಇದು ಸತ್ಯ ಅಲ್ಲ ಅಂತ ತೋರ್ಸಾಕ ಇವು ಮೂರು ಅವಸ್ಥೆಗಳದಾವ. ಮೂರು ಅವಸ್ಥೆಗಳು ಯಾಕದಾವ ಅಂದ್ರೆ ಈ ತೋರ್ಸಾಕ ಇದನ್ನ ಅನುಭವದಿಂದ ತಿರುಗಿ ನಿಂತು ನೋಡ್ಕೊಂಡ್ರ ಇವೆಲ್ಲ ಸುಳ್ಳು ಅದಾವು ಅನ್ನೋದು ಖಾತ್ರಿ. ಹೌದಲ್ರಿ, ಎಚ್ಚರಿಕೆ ಅವಸ್ಥೆ ಒಂದು ದೇಹನೂ ಇಲ್ಲ ನಿದ್ರಿ ಒಳಗೆ, ಕನಸಿನ ದೇಹನೂ ಇಲ್ಲ ನಿದ್ರಿ ಒಳಗೆ, ಎರಡೂ ಅಳದಾವಲ್ಲಿ. ಹಂಗಿದನ್ನ ಎರಡೂ ಅಳದ್ ನಾ ನಿಜವನ್ನ ಹೊಂದಿ ಇರಾಕ್ ಸಾಧ್ಯ ಐತಿ ಅಂತ ಅಲ್ಲಿ ಮರುತ್ತದೇನೆ ಇಲ್ಲಿ ಅರುತ್ತಿರ್ಬೇಕು. ನಿಜ ಅರ್ಧವ ಅರತ್ ಬಿಟ್ಟಿರ್ತಾನ ಇದ್ರ ಮೇಲೆ. ನಾವು ನಿದ್ರಿ ಒಳಗ್ ಮರತ್ ಇದ್ರ ಮೇಲಿನ ಅಭಿಮಾನವನ್ನು ಬಿಟ್ಟು, ಹಿಂಗಾಗಿ ನಮಗೇನಾಗತ್ತೆ, ಮತ್ತೆ ಎಚ್ಚರಿಕೆ ಬಂದ ಕೂಡಲೇ ಇದು ಸತ್ಯ ಅನಿಸ್ತದೆ. ಅವ್ನು ನಿಜ ಅರ್ಧವಾಗ ಇವು ಸುಳ್ಳು ಅದಾವಂತ ಇದ್ರ ಈ ಭಾವದಾಗ ಬರೋದಿಲ್ಲ. ನಮ್ಮ ಸ್ವರೂಪದ ಭಾವದಾಗ ಇರ್ತಾನ. ಆ ಸ್ವರೂಪ ಭಾವದಾಗಿದ್ದ ಕರ್ಮೇಂದ್ರಿಯ ಚಟುವಟಿಕೆ ನಡೆದ್ರು ಕೂಡ ಅವ್ನಿಗೆ ಯಾವ ಬಾಧ. ಹೌದು, ಅದಕ್ಕೆ ಅವ್ರು ಕನಸಿನಂತ ಹೆಂಗ್ ಬಿಡ್ತಿರಲ್ಲ, ಹಂಗೆ ಎಚ್ಚರನೂ ಕೂಡ ಸುಳ್ಳು ಐತಿ ಅಂತ ಹೇಳ್ತಾರೆ. ನಿಜವನ್ನ ಅರ್ಧಾಗಿದೆ ಎಚ್ಚರ ಸುಳ್ಳಾಗತ್ತೆ. ಅಲ್ಲಿ ತನನು ಅಲ್ಲಿ ತನನು ಕರೆನ ಕರೆ, ಆದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಈ ಶರೀರ ಕರೆ ಅನ್ನೋ ಅಂತಂದ್ರೆ ಎಚ್ಚರಿಕೆ ಒಳಗ ಇದನ್ನ ನೋಡ್ತೇವಲ್ರಿ, ಕರೆನ ಅಂತಂದ್ರೆ ಎಚ್ಚರಿಕೆ ಇರುತನೂ ಕರೆನ, ಇದು ಕರೆನ. ಎಚ್ಚರಿಕೆ ಅವಸ್ಥೆ ಒಳಗೆ ಇರುತನೂ ಇದು ಕರೆನ. ನಿದ್ರಿಗೆ ಹೋದ ಕೂಡಲೇ ಇದೆಲ್ಲ ಐತಿ ಇಲ್ಲ. ಹಂಗ ನಿಮ್ಮನ್ನ ನೀವು ತಿಳಿದ ತಕ್ಷಣ, ನಿಜವನ್ನ ಅರಿದ ತಕ್ಷಣ ಇದೆಲ್ಲ ಸುಳ್ಳಾಗುತ್ತ. ಇದು ಸುಳ್ಳಾಗುತ್ತೆ. ಅದಕ್ಕೆ ಅವ್ರು ಹೇಳಿದ್ದು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅದನ್ನ ತಿಳಿದ ಮೇಲೆ ಹೇಳಿದ್ರು. ತಿಳಿಕಿನ ಪೂರ್ವದಲ್ಲೇ ನಾವು ಅದನ್ನ ಸುಳ್ಳುನು ಅಂತ ಹೇಳಕ್ ಆಗೋದಿಲ್ಲ, ಕರೆನು ಅಂತ ಹೇಳ. ಹೌದಲ್ಲ, ಸುಳ್ಳು ಅಂತ ಹೇಳಿದ್ರೆ ಅದನ್ನ ಖಾತ್ರಿ ಮಾಡ್ಕೊಂಡ್ರು ಸರಿ ಅಂದ್ರೆ ಮತ್ ನಿದ್ರಿ ಒಳಗೆ ಎಲ್ಲ ಇತ್ತು ಇದು ನೀ ಕರೆ ಅಂತೆಲ್ಲ. ನಿದ್ರಿ ಒಳಗೆ ಎಲ್ಲಿ ಉಳಿದಿದ್ ನೀನು, ಈ ಶರೀರ ಏನಾಗಿದ್ದಿ ನೀನು, ಏನಾಗಿತ್ತು ಅದು ಇದನ್ನ ತಿಳಿದಾಗ ಅದು ಗೊತ್ತಾಗೋದು. ಹೌದಲ್ರಿ,
ಕನಸ್ನಾಗ ಇದ್ದುಕೊಂಡ ನಾ ಕನಸ್ ಕರೆ ಅಂತ ಸುಳ್ಳು ಅಂತ ಹೇಳಕ್ ಬರುದಿಲ್ಲ. ಕನಸ್ನಾಗ ಇದ್ದುಕೊಂಡ ಕನಸು ಬಿಡು ಅಂತ ಬಿಡ್ತೇವನ ಅಲ್ಲೇ ಇಲ್ಲ. ಆ ಭಾವ ಬರ್ಬೇಕು ನೋಡ್ರಿ. ಕನಸ್ನಾಗ ಇದ್ದುಕೊಂಡ ಕನಸು ನಾ ಕಾಣಕತ್ತೇನೆ ಅನ್ನೋದು ಅರಿಬೇಕಲ್ಲ. ನಿದ್ರೆ ಒಳಗಿದ್ರು ಕೂಡ ನಿದ್ದೆ ಮಾಡಾಕತ್ತೇನೆ, ನನಗೀಗ ಮಬ್ಬ ಬಂದೈತಿ ಅಂತ ಅಲ್ಲಿ ಅರಿಬೇಕು. ಅಂದ್ರ ಸದಾ ಜಾಗರಣ ಅಂತ. ಅವ್ನು ನೋಡೋರಿಗೆ ಮಬ್ಬನೊಳಗಿರ್ತಾನ, ಒಳಗ್ ಮಾತ್ರ ಸದಾ ಜಾಗೃತ ಅವಸ್ಥೆ. ಸದಾ ಜಾಗೃತ ಅವಸ್ಥೆ. ಅವ್ರು ಹೆಂಗಿರ್ತಾರ ಅಂದ್ರೆ ಜಗತ್ತೆಲ್ಲ ನಿದ್ರಿಸುವಾಗ ಅವ್ರು ಎಚ್ಚರಾಗಿರ್ತಾರ, ಜಗತ್ತು ಮಲ್ಕೊಂಡಾಗ ಅವರು ಎಚ್ಚರಾಗಿರ್ತಾರ, ಜಗತ್ತು ಎಚ್ಚರಾದಾಗ ಅವ್ರ ಮಕ್ಕಳು ಜಗತ್ ಸುಳ್ಳಾಗಿರ್ತಾರೆ. ಹೌದಲ್ಲ, ಹಂಗ ಅವ್ರು ಇರ್ತಾರ ಅನ್ನೋದು ನಿಜವನ್ನ ಅರ್ಧ. ಅವರಿಗೆ ಭಾವನೆ ಇರಬೇಕಾಗಿದೆ, ಏನು ಅವಶ್ಯನ ಇಲ್ಲ. ನಿಜ ಆದ್ಮೇಲೆ ಏನೂ ಇಲ್ಲ, ನಿಜ ಅರಿತನ ಎಲ್ಲ ಕರೆನ. ಹೌದಲ್ಲ, ಸಣ್ಣ ನೋಡ್ರ ಆಟ ಅಂತಿದ್ದ ಎಲ್ಲ ಆಡ್ತಿರ್ತಾರ, ಕೊನೆಗೆ ಹೋಗ್ಬೇಕಾರೆ ಎಲ್ಲ ಎಲ್ಲ ಕರೆ ಅಂತಾರ್ರಿ, ಎಲ್ಲ ಕರೆ ಅಂತಾನ ಆಡ್ತಿರ್ತಾರ. ಗುಡಿ ಅಂತಾರ, ಮಣಿ ಅಂತಾರ, ಯಾರ್ ಮಾಡಿರ್ತಾರ, ಇದ್ ಮಾಡಿರ್ತಾರ. ಹಿಂದೆಡೆ ಹೋಗ್ಬೇಕಾರೆ ಎಲ್ಲ ಕೆಡಿಸಿ ಹೋಗ್ತಾರ. ಹಂಗೈತಿದ ಸುಳ್ಳಿರ್ಬೋದು ಈ ಆಟವು. ಹೌದಲ್ಲ, ನಿಜ ಅಲ್ಲ. ನಿಜ ಎಲ್ಲಿರ್ತನ ಇದು ಅಲ್ಲಿ ಇರುತ್ತನೂ ಅದು ನಿಜನ. ಅದರಿಂದ ಬಂದಿವು ತಿಳಿದಿವು ಅಂದ್ರೆ ಸುಳ್ಳೈತಿ. ಹಂಗ ನಿಜವನ್ನ ಅರಿದ ತಕ್ಷಣ ಅವ್ ಯಾವ ಕರ್ಮದ ಬಾಧೆನೂ ಕಟ್ಟು ಪುಣ್ಯದ್ದು ಇಲ್ಲ ಅಂದ್ರೆ ಪಾಪದ್ದು ಇಲ್ಲ. ಎಲ್ಲ ಜನರನ್ನ ಮೆಚ್ಚಿಸಿ ನಾನು ಪುಣ್ಯವನ್ನು ಸಂಗ್ರಹ ಮಾಡ್ಬೇಕು ಅಂತ ಅವನಿಗಿಲ್ಲ. ಹೌದಲ್ಲ, ನಿಜ ಅರಿತನೂ ಅವ್ ಮಾಡಿರ್ತಾನ, ನಿಜ ಅರಿತನೂ ಆ ಪುಣ್ಯದ ಸಂಗ್ರಹದೊಳಗೆ ತೊಡಗಿರ್ತಾನ. ನಿಜ ಅರಿದ ಮೇಲೆ ಅವನಿಗೆ ಪುಣ್ಯ ಪಾಪಗಳ ಅನುಭವ ಇಲ್ಲ ಅಂತ. ಯಾಕೆ ಬೇಕು ಇದು ಪುಣ್ಯ? ಯಾಕೆ ಬೇಕಂದ್ರೆ ನಿಜ ಅರಿವು ಸಲುವಾಗಿ ಪುಣ್ಯ ಬೇಕು. ವಿಷಯ ವಸ್ತುಗಳ ಸಂಗ್ರಹಕ್ಕಾಗಿ ಪುಣ್ಯ ಅಲ್ಲ. ನಿಜ ಅರಿವು ಸಲುವಾಗಿ ಪುಣ್ಯ ಮಾಡು ಅಂತ ಹೇಳಿದವ್ರು. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ದೆ. ಅದಕ್ಕೆ ನಿಜ ಅರಿವು ಸಲುವಾಗಿ ನೀ ವಿಷಯಾದಿ ವಸ್ತುಗಳ ಸಂಗ್ರಹಕ್ಕಾಗಿ ಪುಣ್ಯ ಮಾಡಿದ್ರೆ ವ್ಯರ್ಥ ಅಂತ. ಮಕ್ಕಳಾಗ್ಲಿ ಇನ್ನೊಂದ್ ಸ್ವಲ್ಪ ವಿಷಯಾದಿ ವಸ್ತುಗಳು ಸಿಗಲಿ, ನನಗೆ ಉತ್ತರೋತ್ತರ ಗತಿ ಆಗಲಿ, ಉತ್ತರದೊಳಗೂ ನನಗೆ ಸ್ವರ್ಗ ಲೋಕ ಲಭಿಸ್ಲಿ ಅಂತ ಮಾಡೋ ಎಲ್ಲ ಇವೇನು ಪುಣ್ಯ ಕರ್ಮಗಳು ಏನದಾವಲ್ಲ ಅವೆಲ್ಲ ಇವು ಮಾಡಿದ್ರೆ ವ್ಯರ್ಥ. ನಾನು ಪುಣ್ಯ ಎದಕ್ ಮಾಡ್ಬೇಕಂದ್ರೆ ನನ್ನ ನಿಜವನ್ನ ಅರಿಸಲಾಗ ಪುಣ್ಯ ಮಾಡ್ಬೇಕು. ನನಗೆ ಏನು ಬೇಕಾಗಿ ಬೇರೊಂದು ಪದವೇನೋ ಒಲ್ಲೆ ಗುರುವೇ, ನನಗೆ ನಿಜವನ್ನ ಹೊಂದುವಂತ ಇದನ್ನ ತಿಳುವಳಿಕೆಯನ್ನ ಕರುಣಿಸು. ಹೌದಲ್ಲ, ಇದು ಯಾರಿಗೆ ಗೊತ್ತಿಲ್ರಿ, ಬೇರೆ ಬೇಕಾಗಿಲ್ಲ. ನಿಜವನ್ನ ಅರಿಯಾಕ ನಮಗ ನಾವು ಪುಣ್ಯ ಮಾಡ್ಬೇಕು ಅಂತ ಅನ್ನೋದು ಯಾರಿಗೂ ಇಲ್ಲ. ಅಲ್ಲ, ಅದು ವಿಷಯ ಅವಲಂಬನೆ ಜಗತ್ತಿನೊಳಗ ವಿಷಯಗಳ ಲಭಿಸ್ಲಿ ಅಂತ ಮಾಡ್ತಾರೆ ಪುಣ್ಯ. ನಾವೆಲ್ಲ ಪುಣ್ಯ ಮಾಡೋದು ವಿಷಯಗಳ ಲಭಿಸ್ಲಿ. ಯಾಕಂದ್ರೆ ವಿಷಯಗಳ ಅವಲಂಬನೆ ಆಗ್ಯಾವ, ವಿಷಯದಿಂದ ಸುಖ ಐತಿ ಅಂತ ತಿಳ್ಕೊಂಡೇವ್ ನಾವು. ಅದಕ್ಕೆ ವಿಷಯಗಳ ಸಂಗ್ರಹಣ ಆಗಲಿ ಅಂತಾನೆ ಹೇಳ್ತೇವೆ ಹೊರತಾಗಿ ವಿಷಯಗಳ ಸುಖ ಕೊಡುದಿಲ್ಲವು ದುಃಖದವು ಅಂತ ನಾವು ತಿಳ್ಕೊಂಡಿಲ್ಲ. ವಿಷಯ ಸಂಗ್ರಹಕ್ಕಾಗಿ ಪುಣ್ಯವನ್ನು ಸಂಗ್ರಹಕ್ಕಾಗಿ ಪುಣ್ಯ ಮಾಡುವ ಅವಶ್ಯನೇ ಇಲ್ಲ. ಪುಣ್ಯ ಮಾಡಿದ್ರು ಉಳಿದಿಲ್ಲ, ನಿನಗೆ ಶಾಶ್ವತವಾಗಿ ಉಳಿದಿಲ್ಲ. ಪಾಪ ಮಾಡಿದ್ರು ಉಳಿದಿಲ್ಲ. ಹೌದಲ್ಲ, ಯಾರು ಉಳಿಸ್ಕೊಂಡಿಲ್ಲ. ನೀವು ಪುಣ್ಯ ಸಂಗ್ರಹ ಮಾಡಿ ದೇಹ ಉಳಿಲಿ ಅಂತ ಪುಣ್ಯ ಮಾಡಿದ್ರು ಕೂಡ ಉಳಿತೈತೆ. ನನಗೆ ಈ ದೇಹಕ್ಕೆ ಯಾವ ರೋಗಾದಿಗಳು ಬರಬಾರ್ದು ಅಂತ ಪುಣ್ಯ ಮಾಡಿದ್ರು ಕೂಡ ಉಳಿದೈತೆ. ಬರೋದು ಬಾರದು ಬಪ್ಪದು.
ಅದಕ್ಕೆ ಅದರ ಸಲುವಾಗಿ ಬಂದಿಲ್ಲ ಇದು ಮನುಷ್ಯ ಜನ್ಮ. ಪುಣ್ಯ ಸಂಗ್ರಹ ಎದಕ್ ಮಾಡ್ಬೇಕಾಗೈತಿ? ನಿಜವನ್ನ ಅರಿಸಲುವಾಗಿ. ನಾವು ನಿಜವನ್ನ ಅರಿಸಲುವಾಗಿ ಅದನ್ನ ಬಳಕೆ ಮಾಡ್ಕೊಂಡ್ರೆ ಸರಿ. ಫಲಾಪೇಕ್ಷೆ ಇಟ್ಕೊಂಡು ಪುಣ್ಯ ಮಾಡ್ತೇವೆ. ಅದೇ ಕೆಲಸ ಮಾಡೋ ಮುಂದೆ ಮನುಷ್ಯನೊಳಗೆ ಫಲಾಪೇಕ್ಷೆ ಬಂದ. ಮತ್ತ ಅದಕ್ಕೆ ಗೀತಾದೊಳಗೂ ಹೇಳ್ಯಾನಿಲ್ರಿ, ಯಾವ ಫಲಾಪೇಕ್ಷೆಗಳನ್ನ ಇಟ್ಕೊಳ್ಳಾರ್ದ ನಿನ್ನ ಕರ್ಮಗಳನ್ನ ಮಾಡುವ ಅಂತ ಹೇಳಿ. ಹೌದಲ್ಲ? ನಾವು ಫಲಗಳ ಅಪೇಕ್ಷೆ ಇಟ್ಕೊಂಡ ಕರ್ಮಗಳನ್ನ ಮಾಡ್ತೀವಿ. ಫಲಗಳ ಅಪೇಕ್ಷೆ ಇಲ್ಲದ ಕರ್ಮವನ್ನು ಮಾಡೋದೇ ಇಲ್ಲ. ಹೌದಲ್ಲ? ಹೌದು. ನನಗೆ ಈಗೆಲ್ಲ ಉತ್ತರದಾಗ ನನಗಿರ್ಲಿ ಅಂತನ ಮಾಡ್ತೇವೆ ನಾವು. ಮುಂದಿನ ಜನ್ಮನೂ ಕೂಡ ನನ್ನ ವಿಷಯ ವಸ್ತುಗಳಲ್ಲಿ ಇರುವಲ್ಲೇ ಹುಟ್ಟಿಸು. ಮುಂದಿನ ಈಗಿಲ್ಲ ಅಂದ್ರೂ ಕೂಡ ಮುಂದಿನ ಜನ್ಮಕ್ಕಾದ್ರೆ ಸಿಗಲಿಪ್ಪ ಅವು ಅಂತನ ಮಾಡ್ತೇವೆ, ಬಯಸ್ತೇವೆ. ಅದಕ್ಕೆ ಅದರಿಂದ ಏನ್ ಲಾಭ? ಹೌದಲ್ರಿ? ಒಂದು ವಿಷಯ ವಸ್ತುವಿನ ಅನುಭವ ಏನಾಯ್ತು ಅದು ಎಲ್ಲಾ ವಿಷಯ ವಸ್ತುಗಳ ಅನುಭವ ಆಯ್ತು. ಹೌದಲ್ಲ? ಒಂದು ವಿಷಯದಿಂದ ಏಟ್ ಸುಖ ಸಿಕ್ಕೈತಿ ನಿನಗೆ, ಅಷ್ಟೇ ಇನ್ನು 4 ವಿಷಯಗಳು ಅದ ಸುಖ ಕೊಡ್ತಾವ. ಅಷ್ಟ ಸುಖ ಕೊಟ್ಟವು. ಅದು ನಿನ್ನ ಭಾವ ಇದ್ದಾಗ ಮಾತ್ರ ಸುಖ ಅನಿಸ್ತತಿ. ನಿನ್ನ ಭಾವ ಇಲ್ಲ ಅಂದ್ರೆ ಅದು ಅಲ್ಲಿ ಸುಖ ಇಲ್ಲ. ಹೌದಲ್ರಿ? ನೀ ಜನ್ಮಾಂತರ ನೀ ಎಷ್ಟು ವಿಷಯ ವಸ್ತುಗಳನ್ನ ಭೋಗಿಸಿಕೊಂಡ್ರು ಕೂಡ ನಿನಗೆ ಸುಖ ಇಲ್ಲ. ಮತ್ ನೀ ಈ ಬಂದಂತದ್ ಮನುಷ್ಯ ಜನ್ಮವನ್ನ ನೀ ವಿಷಯ ವಸ್ತುಗಳ ಸಿಗಲಿ ಅಂತನ ನೀನ ಪುಣ್ಯ ಕರ್ಮಗಳನ್ನ ಮಾಡಾಕ ಅದನ್ನ ಉಪಯೋಗ ಮಾಡಿಕೊಂಡು ಪುಣ್ಯ ಸಂಗ್ರಹ ಮಾಡಿ ವಿಷಯ ವಸ್ತುಗಳನ್ನ ಪಡೆದ್ರೂ ಕೂಡ ವ್ಯರ್ಥ ಅಂತ. ಹೌದಲ್ಲ? ಪುಣ್ಯ ಸಂಗ್ರಹ ಪುಣ್ಯ ಮಾಡೋ ಜನರಿಗೆ ಕಾಯ ವಾಚ ಮನಸ ನೀನು ಯಾವುದೇ ರೀತಿಯಿಂದ ಹಿಂಸೆ ಆಗ್ಲಾರ್ದಂಗೆ ನೀನ್ ನಡ್ಕೋ. ಅವರು ಕೂಡ ಸರಿಯಾಗಿ ನಡ್ಕೋ. ಅದರಿಂದ ಪುಣ್ಯ ಸಂಗ್ರಹ ಆದ್ರೆ ಏನಾಕೈತಿ? ನಿನ್ನ ನಿಜವನ್ನ ಅರಿಯಕ್ ಅದನ್ನು ಉಪಯೋಗ. ನಿನ್ನ ನಿಜವನ್ನ ಅರಿಸಲುವಾಗಿ ಅದನ್ನು ಉಪಯೋಗ ಮಾಡ. ಹೌದಲ್ಲ? ಐತಿ ಎಲ್ಲಾ ವಿಷಯ ವಸ್ತುಗಳ ಲೌಶ್ಯ ಇದ್ರ ಕಡೆ ಯಾರು ಗಮನ ಕೊಟ್ಟಾರ್ರಿ? ಹೌದಲ್ಲ? ಎಲ್ಲಾ ವಿಷಯ ವಸ್ತುಗಳನ್ನ ಹೊಂದಿ ಅದರಿಂದ ಸುಖ ಹೊಂದಬೇಕು, ಅವನ್ನ ಕಾಪಾಡ್ಬೇಕು ಅನ್ನೋ ಚಿಂತೆ ಒಳಗ ಅದಾರ. ಅಲ್ಲ, ಅದನ್ನ ಎದಕ್ ಉಪಯೋಗ ಮಾಡ್ಕೋಬೇಕಾಯ್ತಿ ಅದಕ್ಕೆ ಉಪಯೋಗ ಮಾಡ್ಕೊಳಕತ್ತಿಲ್ಲ. ಜಗತ್ತಿನ ಎಲ್ಲಾ ಶ್ರೀಮಂತರು ಏನ್ ಮಾಡಾಕತ್ತಾರ ಅಂತಂದ್ರ ವಿಷಯ ವಸ್ತುಗಳು ಇದ್ರ ನಾವು ಸುಖದಿಂದ ಇರ್ತೇವ ಅಂತ ಮತ್ತಟ ಸಂಗ್ರಹ ಮಾಡಾಕ ಸಾಕಷ್ಟು ಅದಾವ ವಿಷಯ ವಸ್ತುಗಳು. ಅವ್ರಿಗೆ ಇನ್ನೂ ಬೇಕನ್ನೋ ಹಪಾಪಿನ ಐತಿ ಹೊರತಾಗಿ ಸಾಕನ್ನೋದು ಬಂದೇ ಇಲ್ಲ. ಪುಣ್ಯಕ್ಕನುಸಾರವಾಗಿ ಅಂತಲ್ ಜನ್ಮವನ್ನು ತಾಳೈತಿ. ತಾಳಿದ್ರು ಕೂಡ ಆ ವಾತಾವರಣ ಎದಕ್ ಉಪಯೋಗ ಮಾಡ್ಕೋಬೇಕಾಗಿತ್ತು? ನಿಜವನ್ನ ಅರಿಸಲುವಾಗಿ ಉಪಯೋಗ ಮಾಡ್ಕೋಬೇಕಾಗಿತ್ತು. ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾ ಇನ್ನ ಜಗತ್ತಿನ ಒಡೆಯನ ಆಗ್ಬೇಕು, ಜಗತ್ತಿಗೆ ಶ್ರೀಮಂತನಾಗ್ಬೇಕು ಅಂತನ ಹೊಂಟೇವು. ಜಗತ್ತನ್ನ ಗೆದ್ದಂತ ಏನಾದ ವಿಚಾರ ಮಾಡಿಲ್ಲ ನಾವು. ಹೌದಲ್ರಿ? ಅವಾಗ ಏನು ಸಿಕ್ಕಿಲ್ಲ ಅಂದ್ರ ನಾವು ಎಷ್ಟು ನಾ ಶ್ರೀಮಂತ ಆದ್ರೂ ಕೂಡ ನನಗೇನು ಸಿಗಲಾರ್ದು ಅಂತ ತಿಳ್ಕೊಳ್ಳ. ಹೌದಲ್? ಅವ್ರಿಗೆ ನಿದ್ದೆನೂ ಹತ್ತದಿಲ್ಲ. ವಿಷಯವನ್ನ ಬೆನ್ನ ಹತ್ತಿದ ಅವ್ರಿಗೆ ನಿದ್ದೆನ ಹತ್ತದಿಲ್ಲ. ಅದನ್ನ ಸಾಕಂತ ಯಾವ ಬಿಟ್ಟು ಬಂದಿರ್ತಾನೋ ಅವನ್ ನಿಜವನ್ನ ಅರ್ಧವ ಮತ್ತೆ ಕರ್ಮವನ್ನು ಮಾಡಿ ಅವ ಸುಖವು ಅದ್ರೊಳಗೆ ಐತಿ ಅಂತ ತಿಳ್ಕೊಂಡು ಕರ್ಮವನ್ನು ಮಾಡಿ ಅದನ್ನ ಯಾಕೆ ಮಾಡಾಕ್ ಹೋಗ್ತಾನ್ರಿ? ಮಾಡಾಕ್ ಹೋಗುದು. ಕರ್ಮೇಂದ್ರ ಚಟುವಟಿಕೆ ಮಾಡ್ತಾವಂದ್ರು ಕೂಡ ಅವಾಗ ಅದು ಅಲ್ಲಿ ಭಾವ ಇರ್ದಿಲ್ಲ. ಹೌದಲ್ಲ? ಅದಕ್ಕೆ ನಿಜವನ್ನ ಅರದ್ಮೇಲೆ ಏನು ಮಾಡೋದು ಇಲ್ಲ. ಅವ್ನಿಗೆ ಯಾವ ಕರ್ಮದಿಂದನೂ ಕೂಡ ಅವ್ನಿಗೆ ಏನು ಬಾಧಕ ಆಗುದಿಲ್ಲ. ಅವ್ ಕರ್ಮೇಂದ್ರಿಯ ಗುಣಧರ್ಮಗಳು ಕರ್ಮ ರೂಢಿಗತ ಇರ್ತಾವ, ಅವು ಮಾಡ್ತಿರ್ತಾವ. ನೋಡೋ ಅವರಿಗೆ ಏನ್ಪಾ ಎಷ್ಟು
ಜಗತ್ತಿನೊಳಗೆ ಹಂಗೆ ಇರ. ಜಗತ್ತಿನ ಭಾಗದೊಳಗೆ ನೀನು ಹಚ್ಕೊಂಡಾರ್ಗತ್ತೆ ತೋರಿಸ. ನೀನ್ ಒಳಗೆ ಮಾತ್ರ ಹಚ್ಕೋಬೇಡ, ಒಳಗೆ ಬರಾಕ್ ಬಿಡ್ಬೇಡ ಅವನು. ಹೌದಲ್ಲ, ನಾವು ಒಳಗೆ ಹಚ್ಕೊಂಡು ಹೊರಗೆ ಬಿಡಾಕ್ ಹೋಗ್ತೀವಿ. ಹೊರಗೆ ಏನೂ ನಂದು ಅಪೇಕ್ಷೆ ಇಲ್ಲಪ್ಪ, ನನಗೆ ಏನು ಮಾಡೋದಿಲ್ಲ. ಒಳಗೆ ಮಾತ್ರ ಸದಾ ಕರ್ಮರಹಿತ, ನಾಗಿರೋದೇ ಇಲ್ಲ, ಕರ್ಮ ತತ್ಪರನಾಗಿರ. ಹೌದಲ್ಲ, ಮನಸ್ಸಿನೊಳಗೆ ಬೇಕನ್ನ ತುಂಬಿಕೊಂಡಿರ್ತಾನ. ಹೊರಗೆ ಮಾತ್ರ ತೋರಿಕೆಗೆ ರಹಿತನಾಗಿರ್ತಾನ. ವಿರೋಧ ಐತೆ. ಅದಕ್ಕೆ ಅವ್ರ ಸನ್ಯಾಸತ್ವ ಒಳಗ್ ಬರ್ಲಿ, ಹೊರಗಲ್ಲ. ಸನ್ಯಾಸತ್ವ ಒಳಗ್ ಬರ್ಲಿ. ವಾಸನೆಗಳು, ಸನ್ಯಾಸ ಅಂದ್ರೆ ನ್ಯಾಸ ಅಂದ್ರೆ ವಾಸನೆಗಳು. ಆ ವಾಸನೆಗಳು ದೂರ ಆಗಲಿ ಒಳಗೆ. ಹೊರಗೆ ಮಾತ್ರ ಕರ್ಮಗಳು ಅದು ಎಲ್ಲಿ ಇರ್ತೈತಿ, ಶರೀರ ಯಾವ ಇದ್ರಾಗ ಇರ್ತೈತಿ, ಅದಕ್ಕೆ ಅನುಸಾರವಾಗಿ ಅದಕ್ಕೆ ಕರ್ಮ ಮಾಡಲಿ. ಅದನ್ನೇ ಹೊರಗೆ ಬಿಡಾಕ್ ಹೋಗ್ತೀನಿ. ಹೌದಲ್ಲ, ಹೊರಗೆ ಬಿಡೋದು ಒಳಗೆ ಹಿಡ್ಕೊಳೋದು. ಅದಕ್ಕೆ ನಮ್ಮ ನಿಜವನ್ನ ಅರಿಯಕ್ಕಾಗಲ್ಲ. ಹೊರಗೆ ಹಿಡ್ಕೊಂಡು ಒಳಗೆ ಬಿಟ್ರೆ ಯಾವ ಬಾಧಕ ಆಗುದಿಲ್ಲ ಅದು. ಹೌದಲ್ರಿ, ಹೊರಗೆ ಬಿಟ್ಟು ಒಳಗೆ ಹಿಡ್ಕೊಂಡಿವು ಬಾಧ ಚಾಲನ. ನಿಜವನ್ನ ಅರ್ಧಾರು ಹೊರಗೆ ಹಿಡ್ಕೊಂಡಿದ್ರು ಕೂಡ ಒಳಗೆ ಬಿಟ್ಟಿರ್ತಾರ ಅವ್ರು. ಹಿಂಗಾಗಿ ಅವ್ರಿಗೆ ಯಾವ ಬಾಧ ಇದನ್ನು ಆಗೋದು. ಹೌದಲ್ಲ, ಅದಕ್ಕೆ ಅವ್ರ ಕನಸಿನೊಳಗೆ ಎಂದ ಎಚ್ಚರಿಕೆ ಬಂದ ಕೂಡಲೇ ಹೆಂಗೆ ಬಿಟ್ಟ ತಕ್ಷಣ ಬಿಡ್ತಿರೋ ಹಂಗೆ ಇದನ್ನ ನಿಮ್ಮ ನಿಜವನ್ನ ಅರಿದ ತಕ್ಷಣ ಇದು ಸುಳ್ಳಾಕೈತಿ. ಧರೆ ಮೊದಲಾದ ಕೆಳವರ್ಣ ಅತೀತ ಪರಮಣಿ ಈ ದೇಹಾದಿಗಳಿಗೆ ಅನ್ಯ. ಧರೆ ಮೊದಲಾದ ಎಲ್ಲ ಏನು ಪಂಚಮಹಾಭೂತಗಳದಾವಲ್ಲ ಅದಕ್ಕೆ ಅದಕ್ಕೆ ಆಧಾರ ಅದೇ ಪರಮಣಿ. ನೀ ಪರಮನ ಇದ್ದಿ. ಈ ದೇಹಾದಿಗಳಿಗೆ ಅನ್ಯ. ಈ ದೇಹಾದಿಗಳ ನಿನಗೆ ಅನ್ಯ ಅದಾವು. ಹೌದಲ್ರಿ, ನಾನಿದ್ದಾಗ ನಾ ಇದನ್ನ ಬಿಟ್ಟು ಇರತ್ತೇನೆ. ನಾ ನಿದ್ರಿ ಒಳಗೆ ನಾನಾಗಿದ್ರೆ ಬಿಟ್ಟು ಇರಾಕ ಹಾಕಿದ್ದಿಲ್ರಿ. ನಿದ್ರಿ ಒಳಗೆ ಯಾಕೆ ಬಿಟ್ಟದೇನೆ ಅಂದ್ರೆ ಇದಕ್ಕೆ ಅನ್ಯವಾಗ್ಯದಾನೆ ಅಂತಾನೆ ಇದ್ರ ಭಾವವನ್ನು ಬಿಟ್ಟೇನಲ್ಲಿ. ಹೌದಲ್ಲ, ಧರೆ ಮೊದಲಾದ ಅಖಿಳಾವರಣ ಅತೀತ ಪರಮಣಿ ಈ ದೇಹಾದಿಗಳಿಗೆ ಅನ್ಯ. ಜೀವ ಎರಡಾಗಿ ತೋರೆ ತದ್ಗುಣ ನೇತಿಂ ಪರಿಭಾವಿಸಿದೊಡೆ ಏಕಭೂತ ರೂಪಣಿ ಎಂದು. ಭೂತ ರೂಪನ್ ನನಗೆ ಎಚ್ಚರಿಕೆ ಅವಸ್ಥೆ ಬಂದ್ಕೂಡ್ಲೆ ದೇಹ ನಾನಂತ ಹೇಳ್ತೇನೆ. ಹೌದಲ್ರಿ, ದೇಹ ನಾನಂತ ಹೇಳ್ತೇನೆ, ಪರಮ ನನಗನ್ಯವಾಗಿದ್ದಾನಂತ ಹೇಳ್ತೇನೆ. ಇದನ್ನ ತಿಳಿದ ಕೂಡ್ಲೇನ ದೇಹನು ನಾನಲ್ಲ, ತೋರಿಕೆನೂ ನನ್ನ ಸಂಬಂಧ ಇಲ್ಲದ. ಜೀವ ಪರಮರ ಎರಡು ಒಂದ ಅದವ, ಏಕಭೂತ ರೂಪದ ಒಂದ ಐತಿ. ಬೇರೆ ಇಲ್ಲ, ಪರಮ ಅನ್ನೋದು ಬೇರೆ ಇಲ್ಲ. ನಾವು ಪರಮೊಬ್ಬ ಬೇರೆ ಅದನ್ನ ಅವನ್ನ ಸಾಕ್ಷಾತ್ಕಾರಗೊಳಿಸ್ಬೇಕು ಅಂತ ನಾವು ಹೊಂಟೇವಲ್ಲ, ಅದಕ್ಕೆ ನಮಗದ ಹೊಂದಾಕಾವ. ನೀವು ಹೊರಗೆ ಎಷ್ಟು ಹುಡುಕಿದ್ರು ಸಿಗಲಾರ್ದು. ಅರಣ್ಯ ರೋದನ ಮಾಡ್ದಂಗೆ. ಹೌದಲ್ರಿ, ನೀವು ಎಷ್ಟೋ ಅವನ್ ಸ್ತುತಿಸಿದ್ರು ಕೂಡ, ಎಷ್ಟೋ ಅವಂಗೆ ಹೊಗಳಿದ್ರು ಕೂಡ ಅವನ್ ಮುಟ್ಲಾರ್ದು. ಹೌದಲ್ರಿ, ಅಲ್ಲ ನಿಮ್ಮನ್ನ ಬಿಟ್ಟು ಹೊರಗಿಲ್ಲ. ಹೊರಗೆ ಸ್ತುತಿಸಿದ್ರೆ ಅದನ್ನ ಇದನ್ ಮಾಡಿದ್ರೆ ಯಾವಾಗ ಅದಕ್ಕೆ ಮುಟ್ಬೇಕು. ಹೌದಲ್ಲ, ಅದನ್ನ ಅನುಭವದಿಂದ ನೋಡಕ್ ಪ್ರಯತ್ನ ಇಲ್ಲ. ನಾನ್ ಬೇರೆನ ಅದನಂತ ನೋಡಾಕತ್ತೀನಿ, ಹೊರಗದಾನ. ಪರಮನ್ನ ಬೇರೆ ಅದಾನ. ಅವನ್ ಭಕ್ತಿಯಿಂದ ಅವನ್ನ ಸ್ತುತಿಸಿದ್ರ ಅವನ್ ಮೆಸ್ತಾನ, ಅವನ್ ಕರ್ಣಿಸ್ತಾನ, ಅವ್ ಬೆಟ್ಟಕನ್ನ ಅವನಿಗ ಅಂತ ತಿಳ್ಕೊಂಡೇವ್ ನಾವು. ಅವ್ನ್ ಬೆಟ್ಟಾಗ ಅವ್ನ್ ನಿನಗ ಅನ್ಯವಾಗಿಲ್ಲವ, ನೀನ ಅದದಿ.
ಅಂತ ಹೇಳ್ತೈತಿ ಶ್ರುತಿ. ತತ್ವಮಸಿ ಅಂತ ಹೇಳ್ತೈತಿ. ಹೌದಲ್? ನಾವ್ ಅದನ್ನ ಬಿಟ್ಟು ಏನ್ ಮಾಡಾಕತ್ತೇವು? ಅವ್ನ್ ಮೆಚ್ಚಾಕ, ಅವ್ನ್ ಇದನ್ ಮಾಡಾಕ ಏನೇನೋ ಕರ್ಮಗಳನ್ನ ಮಾಡಾಕತ್ತೇವೆ. ಅವ್ನ್ ಮೆಚ್ಚಾಕ್ ಮಾಡಾಕತ್ತೇವೆ ಇವನ್ನೆಲ್ಲ. ಹೌದಲ್ರಿ? ದೇವ್ರನ್ನ ಮೆಚ್ಚಿಸ್ಬೇಕು ಅಂತನ ಮಾಡಾಕತ್ತೇವ್. ದೇವ್ರ ಇದ್ರ ಮೆಚ್ತಾನವ. ದೇವ್ರು ಎಲ್ಲಿ ಅದಾನ? ನಿನಗನ್ಯವಾಗಿ ಅದಾನ ಹೆಂಗ? ಅವ್ರು ಹೇಳ್ತಾರ, ಧರೆ ಮೊದಲಾದ ಈ ಕೀಳ ಕೆಲ್ಲ ಸಾಕ್ಷಿಯಾಗಿರ್ತಕ್ಕಂಥ ಪರಮ ಬೇರೆ ಅದಾನ ಅಂತ ನೀ ತಿಳ್ಕೊಂಡಿ. ಅವನ ದೇಹಕ್ಕೆ ಅನ್ಯವಾಗಿರ್ತಕ್ಕಂಥ ಜೀವ ಅಂತ ನೀ ತಿಳ್ಕೊಂಡು. ಇವೆರಡು ತಪ್ಪು ತಿಳುವಳಿಕೆ ಮುಖಾಂತರ ಬಂದಂಥವು. ಇವೆರಡನ್ನ ತೆಗೆದು ಉಳಿದಂಥ ಉಳ್ಮೆ ಏನೈತಲ್ಲ, ಏಕಬೋಧ ರೂಪ. ಧರೆ ಮೊದಲಾದ ಕೆಳಾವರಣ ಅತೀತ ಪರಮಣಿ ಈ ದೇಹಾದಿಗಳಿಗೆ ಅನ್ಯ ಜೀವ ಎರಡಾಗಿ ತೋರೆ ತದ್ಗತ ಗುಣ ನೀತಿ ಪರಿಭಾವಿಸಿದೊಡೆ ಏಕಬೋಧ ರೂಪ ಎಂದು ವಿಚಾರ ಮಾಡಿ ನೋಡ್ಲಾಗಿ ಬಿಟ್ಟಾಗಿ ಉಳಿದಂಥ ಉಳ್ಮೆ ಏನೈತಿ? ಏಕಬೋಧ ರೂಪ ಐತಿ. ತ್ರಿಕಾಲ ಬಾಧಿತ ವಸ್ತು ಐತಿ. ಬಾಧೆಗೆ ಒಳಗಾಗದೆ ಇರ್ತಕ್ಕಂಥ ಇರು ಐತದು. ಹೌದಲ್ಲ? ಈ ದೇಹನ ಹಿಡ್ಕೊಂಡು ನಾ ಜೀವ ಆಗೇನಿ, ಪರಮನ್ನು ಇದಕ್ಕೆಲ್ಲಕ್ಕೂ ಆಧಾರವಾಗಿರುವ ಪರಮೊಬ್ಬ ಬೇರೆ ಅದನ ಅಂತ ಹಿಡ್ಕೊಂಡು ಕುಂತೀನಿ. ಇವು ಎರಡನ್ನ ನೇತಿಗಳ ಉಳಿದಾಗ ಏಕಬೋಧ ರೂಪ ತಾನ ಅದನ. ಅದಕ್ಕೆ ಈ ದೇಹ ಭಾವವನ್ನು ಬಿಡು, ತೋರಿಕೆ ಭಾವವನ್ನು ಬಿಡು. ಹೌದಲ್ಲ? ಈ ಶರೀರ ನೀನಲ್ಲ. ಶರೀರಕ್ಕೆ ಬಂದಂಥ ಅವಸ್ಥೆಗಳು ನೀನು ಸಂಬಂಧ ಇಲ್ಲ. ಮನಸ್ಸಿಗೆ ಬಂದಂಥ ಅವಸ್ಥೆಗಳು ನೀನು ಸಂಬಂಧ ಇಲ್ಲ. ಹೌದಲ್ರಿ? ನೀನು ಯಾವ ಕುಲಗೋತ್ರದವನು ನಿನ್ನ ಸಂಬಂಧ ಇಲ್ಲ. ನೀನೇನದಿ? ಸಚ್ಚಿದಾನಂದ ಆತ್ಮ, ನಿತ್ಯ ಪರಿಪೂರ್ಣ ನೀನದು. ಕಣ್ಣು, ಕಿವಿ, ಮೂಗು ನೀನು, ನಾಲಿಗೆ ನೀನಲ್ಲ. ನಭವಲ್ಲ, ಧರೆ ಅಲ್ಲ, ಶಿಖಿ ವಾಯುಗಳು ನೀನಲ್ಲ, ಪಂಚಮಹಾಭೂತಗಳು ನೀನಲ್ಲ, ಈ ಶರೀರನು ನೀನಲ್ಲ, ಪಂಚ ಜ್ಞಾನೇಂದ್ರಿಯಗಳು ನೀನಲ್ಲ, ಪಂಚ ಕರ್ಮೇಂದ್ರಿಯಗಳು ನೀನಲ್ಲ, ಪಂಚವಾಯುಗಳು ನೀನಲ್ಲ, ಪಂಚಕೋಶಗಳು ನೀನಲ್ಲ. ನೀನು ನಿತ್ಯ ಪರಿಪೂರ್ಣ, ಎಲ್ಲಕ್ಕೂ ಆಧಾರ ಇರ್ತಕ್ಕಂಥ ಇರು ನೀನದಿ, ಅರಿವು ನೀನದಿ. ಹೌದಲ್ಲ? ಆ ಅರಿವು ನಾನಂತ ತಿಳ್ಕೊಂಡಾಗ ಯಾವ ಕರ್ಮ ಕಾಟನೂ ಹತ್ತುವುದಿಲ್ಲ. ಕರ್ಮ ಬಂಧಿಸಲಾರದು. ತಿಳಿದ ಮೇಲೆ, ತನ್ನ ನಿಜವನ್ನು ಅರಿದ ಮೇಲೆ ಯಾವ ಕರ್ಮದಿಂದ ಬಂಧನ ಆಗುವುದಿಲ್ಲ. ಹೌದು? ಬಂಧನ ಇಲ್ಲ. ಎಲ್ಲಿವರೆಗೂ ಕರ್ಮ ಮನಸ್ಸು ಹಿಡ್ಕೊಂಡು ಮಾಡ್ತಿರ್ತೇವೆ ಅಲ್ಲಿವರೆಗೂ ಬಂಧನ. ಮನಸ್ಸು ನಾಶ ಆಗಿ ಕರ್ಮ ಮಾಡಿದ್ರು ಕೂಡ ಬಂಧನ ಇಲ್ಲ. ಯಾವಾಗಲೂ ಬಂಧನಕ್ಕೊಳಗಾಗಿ ಇಲ್ಲ ಇಲ್ಲ, ಸುಳ್ಳು ಐತಿ. ಅದಕ್ಕೆ ಹೇಳಿದ್ರಿ, ಭಾವಮಾಲೆಗೆ ಒಳಗಾಗಿ ಏನಂದ್ರೆ ಖುಷಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನ ನೀನೇ ಮುಕ್ತ. ಸುಳ್ಳು ಐತಿ ಅದು. ನೀ ಯಾವಾಗ ಬಂಧನಕ್ಕೆ ಒಳಗಾಗಿಪ್ಪ? ಬಂಧನಕ್ಕೆ ಒಳಗಾಗಿದ್ದಂದ್ರೆ ಒಂದ ಅವಸ್ಥೆ ಒಳಗಿರ್ತಿದ್ ನೀನು. ಇನ್ನು ಎರಡು ಅವಸ್ಥೆ ಒಳಗೆ ಇರ್ತಿದ್ದೇ ಇಲ್ಲ. ಬಂಧನಕ್ಕೆ ಒಳಗಾಗಿಲ್ಲ ಅಂತ ಮೂರು ಅವಸ್ಥೆಯನ್ನ ಅರಿತಿ. ಬಂಧನಕ್ಕೆ ಒಳಗಾಗಿದ್ದೆ ಅಂದ್ರೆ ಎಚ್ಚರಿಕೆ ಅವಸ್ಥೆ ಒಳಗೆ ಬಂಧನಕ್ಕೆ ಒಳಗಾಗಿದ್ದೆ ಅಂದ್ರೆ ನಿದ್ರೆ ಬರ್ತಿದ್ದಿಲ್ಲ, ಕನಸು ಬೀಳ್ತಿದ್ದಿಲ್ಲ. ಅಥವಾ ನಿದ್ರೆ ಒಳಗೆ ಬಂದ್ರಿಸಿದ್ದೆ ಅಂದ್ರೆ ಕನಸನು ಇಲ್ಲ, ಎಚ್ಚರನೂ ಇಲ್ಲ. ಹೌದಲ್ಲ? ನೀನು ಬಂಧನ ಇಲ್ಲ ಅಂತ ನಿನಗೆ ನಿನ್ನನ್ನು ವಿವರಿಸಿ ನೋಡ್ಕೊಂಡಾಗೆ ಖಾತ್ರಿ ಆಗುತ್ತೆ. ನಿನಗೆ ಬಂಧನನೇ ಇಲ್ಲ. ನೀನು ಸುಳ್ಳು ಐತದ. ಅಜ್ಞಾನ ಅವಸ್ಥೆ ಒಳಗೆ ಬಂಧನಕ್ಕೆ ಒಳಗಾಗಿ ನನ್ನದು ಯಾರ ಕೈಗೂ ಸಿಗೋದನ್ನ ತಿಳಿದಾಗ ಬಂಧನ ಇಲ್ಲ ನಿನಗೆ. ಹೌದಲ್ಲ? ಅಜ್ಞಾನ ಅವಸ್ಥೆ ಒಳಗೆ ಬಂಧನಕ್ಕೆ ಒಳಗಾಗಿ. ಜ್ಞಾನ ಅವಸ್ಥೆ ಒಳಗೆ ಎಲ್ಲೈತಿ ಬಂಧನ? ತಿಳಿದ ಮೇಲೆ ಎಲ್ಲೈತಿ ಬಂಧನ?
ಅವಾಗ ಗೊತ್ತಾಕೈತಿ ತಿಳಿದ್ಮೇಲೆ ನಾನು ಬಂಧನಕ್ಕೆ ಒಳಗಾಗೇ ಇಲ್ಲಪ್ಪ, ಇಷ್ಟು ದಿನ ನಾ ಸುಳ್ಳ ಕುಂತಿದ್ದೆ, ಬಂಧನಕ್ಕೀಡಾಗಿದ್ದೆ ಅಂತ. ಹೌದಲ್ಲ, ನಾನ ತಪ್ಪು ತಿಳ್ಕೊಂಡೇನಿ, ಯಾರು ಇದನ್ನು ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಿಲ್ಲ, ನಾನು ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಂಡೇನಿ. ಆ ತಪ್ಪು ತಿಳುವಳಿಕೆಯನ್ನು ಹೋಗ್ಲಾಡಿಸ್ಕೋಬೇಕಾಯ್ತಷ್ಟೆ. ಹೋಗ್ಲಾಡ್ಸೋಣಕ್ಕೆ ಅನುಭವಗಳ ವಿಚಾರ, ಸ್ಮೃತಿಗಳ ಮೇಲೆ ನಂಬಿಕೆಯನ್ನಿಟ್ಟು ನಡೆದ್ರೆ ಅದು ಹೊಂದಕ್ಕೆ ಸಾಧ್ಯ ಐತಿ. ಹೌದಲ್ರಿ? ಇವ ದಾರಿ ಸೂಚಕಗಳಷ್ಟೇ, ಮಾರ್ಗ ಸೂಚಕಗಳು ಇವೆಲ್ಲ. ನಾನು ಮುಟ್ಟಬೇಕಾಗೈತೆ. ಇವ ಸತ್ಯ ಅಲ್ಲ, ಅವು ಸೂಚಕಗಳು ಅಷ್ಟೇ. ನಾವು ಇವ ಸತ್ಯ ಅಂತ ತಿಳ್ಕೊಂಡೆವು, ಇವು ಸತ್ಯ ಅಲ್ಲವು, ಸೂಚನೆ ಕೊಡ್ತಾವ ಅಷ್ಟೇ. ಸತ್ಯ ನನ್ನ ಅನುಭವ ಅದು. ಹೌದಲ್ರಿ? ಹೌದು, ನನ್ನ ಅನುಭವ ಅದು. ಇವು ಸೂಚನೆ ಕೊಡ್ತಾವ ಅಷ್ಟೇ. ಹೌದಲ್ರಿ? ನೀವು ಆ ಗ್ರಂಥವನ್ನ ಓದಿ ಅದನ್ನು ಮನನ ಮಾಡಿ ಅದನ್ನ ಸತ್ಯ ಐತೋ ಅಸತ್ಯ ಐತೋ ಅಂತ ನೀವು ದೃಢ ಮಾಡ್ಕೋಬೇಕಾಯ್ತು. ಅದನ್ನ ಬಿಟ್ಟೊಟ್ಟು ನೀವು ಜಗಲಿ ಮೇಲೆ ಇಟ್ಟು ಅದನ್ನ ಪೂಜೆ ಮಾಡೋದ್ರಿಂದ, ಅದಕ್ಕೆ ಶೃಂಗಾರ ಮಾಡೋದ್ರಿಂದ ಅದು ಏನೂ ಮಾಡಲಾರ್ದು. ಹೌದು, ಸ್ವಾನುಭವ ಬೇಕು. ಅದಕ್ಕೆ ಅವ್ರು ಹೇಳ್ತಾರ, ನಿಜ ಆದ್ಮೇಲೆ ಒಂದ ಐತಿ ಅನ್ನೋ ಖಾತ್ರಿ ಆಗುತ್ತೆ. ಜೀವ ಪರಮ ಬೇರೆ ಅಲ್ಲ. ಜೀವ ಅಂದ್ರ ಒಂದ, ಪರಮ ಅಂದ್ರ ಒಂದೇ. ಹೆಂಗೆ ನೀವು ತಪ್ಪು ತಿಳ್ಕೊಂಡು ಈ ಸಂಕುಚಿತ ಭಾವದಾಗ ಇದ್ದುಕೊಂಡು ಈ ಶರೀರಕ್ಕಷ್ಟ ಸೀಮಿತ ಆಗಿ ಆ ಭಾವನ ಬಿಟ್ಟು ಈ ಧರೆ ಎಲ್ಲಕ್ಕೂ ಎಲ್ಲಕ್ಕೂ ಆಧಾರವಾಗಿರುವಂತ ಪರಮ ನಾನು ಅದನ್ನೇ ಅಂತ ತಿಳ್ಕೊ. ಹೆಂಗ ಆ ಸೃಷ್ಟಿ ಈ ಸೃಷ್ಟಿ ಈ ಪ್ರಕೃತಿ ಒಂದೈತಿ, ಈ ಪಂಚಮಹಾಭೂತಗಳಿಗೆ ಹೆಂಗ ಆಧಾರ ಐತಿ ಅಲ್ಲ, ನೀನು ಹೊರಗಿನ ಪಂಚಮಹಾಭೂತಗಳಿಗೂ ಆಧಾರ ನೀನದಿ. ಈ ಸಂಕುಚಿತ ಭಾವದಾಗ ಕುಂತ್ಕೊಂಡು ಇದು ನಾನಂತ ಹೇಳಾಕತ್ತಿ. ಈ ಭಾವವನ್ನು ಬಿಟ್ಟಾಗ ಏಕಬೋಧ ರೂಪ ನೀನದಿ ಅಂತ ತಿಳಿದ್ಮೇಲೆ ಯಾವ ಕರ್ಮದ ಕಾಟ ಐತಿ? ಹೌದಲ್ರಿ? ಯಾವ ಕರ್ಮದ ಕಾಟನೂ ಇಲ್ಲ. ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ. ರವಿಗೆ ಏನ್ ಬಂಧನ ಆಗೈತಿ? ಕರ್ಮಕ್ಕೆಲ್ಲ ಸಾಕ್ಷಿ ಅದನ. ಸಾಕ್ಷಿ ಅದ, ಬಂಧನ ಇಲ್ಲ. ಬಂಧನ ಇಲ್ಲ, ಎಲ್ಲ ಕರ್ಮಗಳಿಗೂ ಸಾಕ್ಷಿ ಅದನ. ಹೌದಲ್ರಿ? ಅಸಂಖ್ಯಾತ ಕರ್ಮಗಳು ನಡೆಯಾಗತ್ತವಲ್ಲ, ಎಲ್ಲದಕ್ಕೂ ಸಾಕ್ಷಿ ಅದ. ಸಾಕ್ಷಿ ಅದ. ಹೌದಲ್ರಿ? ಹೌದು. ಅವ್ ಯಾವ್ದಕ್ಕೂ ಯಾವ್ದ್ರೊಳಗೂ ಬೆರಿಕೆ ಆಗಿಲ್ಲ. ಬೆರಿಕೆ ಆಗಿಲ್ಲ, ಅವಾಗೇನು ಆಗಿಲ್ಲ. ಯಾವ ಕರ್ಮದೊಳಗೂ ಬೆರಿಕೆ ಆಗಿಲ್ಲ. ಹೂ ಮೊಗ್ಗು ಅರಳಾಕತ್ತತಿ, ಅದ್ರೊಳಗೆ ಬೆರಿಕೆ ಆಗಿಲ್ಲ, ಆದ್ರೆ ಅದಕ್ಕೆ ಸಾಕ್ಷಿ ಅದಾನ. ಹೌದಲ್ರಿ? ಕಾಯಿ ಹಣ್ಣಾಗತ್ತತಿ, ಅದಕ್ಕೂ ಸಾಕ್ಷಿ ಅದಾನ. ಅಸಂಖ್ಯಾತ ಜೀವಿಗಳ ಕರ್ಮವನ್ನು ಮಾಡಾಕತ್ತಾವ, ಎಲ್ಲಕ್ಕೂ ಸಾಕ್ಷಿ ಅದಾನ. ಸಾಕ್ಷಿ ನೋಡ್ತಾನ. ಅವ್ ಹೆಂಗೆ ಬೇರೆ ಇದ್ಕೊಂಡು ಸಾಕ್ಷಿಯಿಂದ ನೋಡಾಕತ್ತಾನೋ ಹಂಗೆ ನೀ ಬೇರೆ ಅದಿ. ಯಾಕಂದ್ರೆ ಈ ಶರೀರದೊಳ ಅಸಂಖ್ಯಾತ ಕ್ರಿಯೆಗಳು ನಡೆಯಾಕತ್ತಾವ. ಹೌದು. ಎಲ್ಲದಕ್ಕೂ ನೀ ಸಾಕ್ಷಿ ಅದಿ. ಬರೇ ಮುಟ್ಟುದು ಹಿಡಿದು ನೋಡೋದಕ್ಕೆ ಅಷ್ಟ ಅಲ್ಲ, ಒಳಗೆ ಸಾಕಷ್ಟು ಅಸಂಖ್ಯಾತ ಕ್ರಿಯೆಗಳು ನಡೆಯಾಕತ್ತೇವಲ್ಲ. ಹೌದಲ್ರಿ? ರಕ್ತ ಚಲನವಲ್ಲ ನಡೆಯಾಕತ್ತತಿ, ಪಚನ ಕ್ರಿಯೆ ನಡೆಯಾಕತ್ತತಿ. ಹೌದಲ್ರಿ? ಆ ಪಚನ ಕ್ರಿಯೆಯಿಂದ ಅಲ್ಲಿ ಶಕ್ತಿ ಉತ್ಪಾದನೆ ಆಗತ್ತತಿ. ಆ ಶಕ್ತಿ ಉತ್ಪಾದನೆಗೂ ನೀ ಸಾಕ್ಷಿ ಅದಿ. ಹೆಂಗೆ ಈ ಶರೀರಕ್ಕೆ ನೀ ಸಾಕ್ಷಿ ಅದಿಯೋ ಹಂಗೆ ತೋರಿಕೆಗೂ ಕೂಡ ನೀನ್ ಸಾಕ್ಷಿನ ಅದಿ. ನೀನ ಅದದಿ. ರವಿಯಂತೆ ಎಲ್ಲಾ ಕರ್ಮಗಳಿಗೂ ನೀ ಸಾಕ್ಷಿ ಅದಿ. ಆ ರವಿಗೂ ಕೂಡ ನೀನ್ ಸಾಕ್ಷಿನ. ರವಿಗೂ ಕೂಡ ನೀ ಸಾಕ್ಷಿ. ಹೌದಲ್ಲ?
ಅಂತ ತಿಳಿದ ಅವಂಗ ಯಾವ ಕರ್ಮಕ್ಕೆ ಕಾಟ ಐತಿ? ಅವಾಗ ಯಾವ ಕರ್ಮದ ಕಾಟ ಇಲ್ಲ. ನಾ ಸಾಕ್ಷಿ ಸ್ವರೂಪ. ಸಾಕ್ಷಿ ಅಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು. ಅದು ಒಂದು ಅವಸ್ಥೆ ಒಳಗಿದ್ದುಕೊಂಡು ಇನ್ನೊಂದು ಅವಸ್ಥೆ ಇಲ್ದಂಗೆ ಆಗುದಲ್ಲ. ಯಾವಾಗಲೂ ಇರುವಂಥದ್ದು. ಸಾಕ್ಷಿಗೆ ಯಾವ ಬಾಧೆ ಆಗುದಿಲ್ಲ. ಸಾಕ್ಷಿಗೆ ಯಾವ್ದಾರ ಬಾಧೆ ಆಕೈತೇನು? ರವಿಗೆ ಯಾವ್ದಾರ ಬಾಧೆ ಆಕೈತೇನು? ಏನು ಹೌದಲ್ರಿ. ಅವಾಗ ಯಾವ ಬಾಧೆ ಹೆಂಗಿಲ್ಲ ಹಂಗೆ ಸಾಕ್ಷಿಗೆ ಯಾವ ಬಾಧೆ ಇಲ್ಲ. ಅವಾಗೇನು ಬಂಧನ ಇಲ್ಲ. ಅವನು ಸಾಕ್ಷಿಗೆ ಬಂಧನ ಇಲ್ಲ. ಬಂಧನ ಆಗಿದ್ದೆಲ್ಲ ಆರೋಪಿಗೆ. ಹೌದಲ್ರಿ. ಹಂಗ ನೀ ಸಾಕ್ಷಿದಿ ಶರೀರಕ್ಕೆ, ಸಾಕ್ಷಿದಿ ನೀ ಈ ಶರೀರ ಬಂಧನಕ್ಕೆ ಒಳಗಾಕೈತಿ. ಹುಟ್ಟು ಸಾವುಗಳ ಶರೀರಕ್ಕೆ ಅದಾವ. ನಿನಗೆ ಹುಟ್ಟು ಸಾವುಗಳಿಗೆ. ಹುಟ್ಟು ಸಾವು ಬಂಧನ ಎದಕ್ಕೈತಿ? ಶರೀರಕ್ಕೈತಿ. ನಿನಗೆ ಸಂಬಂಧ. ಹೌದಲ್ಲ. ಶೋಕ ಮೋಹಗಳು ಮನುಷ್ಯಗೆ ಸಂಬಂಧ ಅದಾವ. ಮನಸ್ಸು ಅಲ್ಲಿ ನಿನಗೆ ಸಂಬಂಧ ಇಲ್ಲ. ಸಾಕ್ಷಿ. ಹಸಿವು ತೃಷಗಳು ಶರೀರಕ್ಕೆ ಅದಾವ. ನಿನಗೆ ಸಂಬಂಧ ಇಲ್ಲ. ಹೌದಲ್ಲ. ನನಗ ಅದಾವು ಅಂತ ತಿಳ್ಕೊಂಡ್ಬಿಡ್ರಿ. ಹಸಿವಾದ ಕೂಡಲೇ ನನಗಾತು, ನೀರಡಿಕೆ ಆದ ಕೂಡಲೇ ನನಗಾತು, ಶೋಕ ಆದ ಕೂಡಲೇ ನನಗೆ ಬಂತು, ಸುಖ ಆದ್ರೂ ನನಗಾತು. ಸುಖ ದುಃಖಗಳು ನಿನಗೆ ಸಂಬಂಧ ಇಲ್ಲ. ಹಸಿವು ತೃಷಗಳು ನಿನಗೆ ಸಂಬಂಧ ಇಲ್ಲ. ಹುಟ್ಟು ಸಾವುಗಳು ನಿನಗೆ ಸಂಬಂಧ ಇಲ್ಲ. ಅಷಡ್ರಮಗಳಿಗೆ ಮೀರಿ ನೀನದೆ. ಸಾಕ್ಷಿ ನೀನದೆ. ಸಾಕ್ಷಿ ನಾನಂತ ತಿಳ್ಕೊಂಡವಾಗ ಯಾವ ಬಾಧೆ ಕಾಣ್ತಿರ್ತಾನೆ? ಹೌದಲ್ಲ. ಅವ ಬಾಧೆನ ಇಲ್ಲ. ಸತ್ಯ. ಇದನ್ನ ತಿಳಿಯಾಕ ನೀವು ಏನೇನೋ ಕರ್ಮಗಳನ್ನು ಮಾಡಿದ್ರು ಕೂಡ ತಿಳಿಯಾಕ ಸಾಧ್ಯ. ತಿಳಿಯಾಕ ಆಕೈತ? ತಿಳಿಯಾಕಾಗಿದ್ರ ಎಲ್ಲ ಕರ್ಮದಿಂದನೂ ಸುಖ ಹೊಂದಿಡ್ಬೇಕಾಗಿತ್ತು. ಅನೇಕ ಮಾರ್ಗಗಳ ಮುಖಾಂತರ ನನ್ನ ನಿಜವನ್ನ ಅರಿಯಾಕ ಸಾಧ್ಯಗಿದ್ರ ಎಲ್ಲಾರು ಹೊಂದಿ ಬಿಡ್ತಿದ್ರು ಅದನ್ನ ಒಂದ ಏಕೈಕ ಮಾರ್ಗ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂಥದ್ದು. ಒಂದ ಮಾರ್ಗ ಯಾವುದು ಅಂದ್ರೆ ಅದು ಜ್ಞಾನ ಮಾರ್ಗ. ಶ್ರೇಷ್ಠವಾದ ಮಾರ್ಗ. ಹೌದಲ್ರಿ. ಅಮೇರಿಕಾ ಲಂಡನ್ನಿಗೆ ಹೋಗ್ಬೇಕಾರ ಪ್ಲೇನ್ಯಾಗ ಹೋಗ್ಬೇಕು. ಗಾಡಿ ಮುಖಾಂತರ ಹೋಗ್ಬೇಕಂದ್ರೆ ನೀವು ಭೂಮಿ ಮುಖಾಂತರ ಹೋಗ್ತೇನೆ ಅಂದ್ರ ಎಷ್ಟು ಸುತ್ತಾದ್ರು ಹೋಗ್ಬೇಕಾಕೈತಿ. ಮತ್ ನಡಕ್ ಮತ್ ಬೇರೆದನ್ನ ಅವಲಂಬಿಸಿ ಹೋಗ್ಬೇಕಾಕೈತಿ. ಮತ್ ಗಾಡಿ ಲೈಟ್ ಮತ್ ಹಡಗವನ್ನ ಒಂದು ಹತ್ತಬೇಕಾಕೈತೆ. ಆದ್ರೂ ಕೂಡ ಅಲ್ಲಿ ಮುಟ್ತೇನೆ ನನಗೆ ಗ್ಯಾರಂಟಿ ಇಲ್ಲ. ಹೌದಲ್ರಿ. ಅದಕ್ಕೆ ಈ ಸದ್ಯ ಜ್ಞಾನವನ್ನು ಮಾರ್ಗವನ್ನು ಎಲ್ಲ ಮುಟ್ಟಿಸ್ತಾವ್ರಿ. ಅಲ್ಲಿಗೆ ನದಿಗಳು ಎಲ್ಲ ಸೇರೋ ಸಮುದ್ರನ ಎಲ್ಲ ಮಾರ್ಗ ಅಲ್ಲಿಗೆ ಹೊಕ್ಕವು ಅಂತಂದು ವಾದ ಮಾಡ್ತಾರೆ. ಎಲ್ಲ ನದಿಗಳು ಸಮುದ್ರನ ಸೇರ್ತಾವಿಲ್ರಿ ಮತ್ತೆ ಅಂತಾರೆ. ಜಡವನ್ನು ಒಂದಾಕೆ ಆಕಾಶವನ್ನು ನೋಡ್ತೇನೆ ಅಂತ ದಿಲ್ಲಿ ಹೋಗ್ತೇನೆ, ಹೋಗಿ ನೋಡ್ತೇನೆ. ಹಿಮಾಲಯ ಪರ್ವತವನ್ನು ಏರಿದಾಗ ಆಕಾಶ ಕಾಣ್ತೈತಿ ಅಂತಂದ್ರೆ ಅಲ್ಲಿಗೆ ಯಾಕೆ ಹೋಗಿ ಇಲ್ಲೇ ಕಣ್ಣು ಹೊಳಸು. ಕಣ್ಗೊಡ್ಡಿ ಹೊಳಸೋದು ಒಂದ ಐತಿ ಇಲ್ಲಿ. ಅದಕ್ಕೆ ನಿಜವನ್ನ ಅರ್ಧವಂಗೆ ಯಾವ ಕರ್ಮ ರವಿ ಅಂತ ಅವ ಸಾಕ್ಷಿ ಅದಿ ನೀನು. ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ. ಅವಿರಳನಾಗಿ ಬೇರೈದಲು ಇಂಬಿಲ್ಲ. ಅವಿರಳದಿ ನೀನು. ವಿರಳ ಆಗಿಲ್ಲ. ಇಲ್ಲ. ಅವಿರಳದಿ. ಬೇರೆ ವಿಚಾರ ಮಾಡಿ ಇಂಬಿಲ್ಲ ನಿನಗೆ. ಇಂಬಿಲ್ಲ. ಹೌದಲ್ಲ. ಅವನಿಗೆ ನಿಲುಕಲಾರದ್ದು. ಎನಿಕೆಗೆ ನಿಲುಕೋದಿಲ್ಲ ಅದು. ಅವನೆಸಲಿಲ್ಲ. ಖಂಡಿತವಾಗಿ. ಖಂಡಿತ. ಹೌದಲ್ಲ. ತನಗೆ ಸಂಭವವಿಲ್ಲ. ಏನು ಸಂಭವಿಸೋದಿಲ್ಲ ನಿನಗೆ. ಸಂಸಾರ ಅನ್ನೋದೇ ಇಲ್ಲ ನಿನಗೆ. ಪುರುಷಂಬುಲಿಂಗ ತಾನ.
ಹೌದಲ್ಲ, ಏನು ಸಂಭವಿಸುವುದಿಲ್ಲ. ಗುರು ಶಂಭುಲಿಂಗನ ನೀನದೆ. ಈ ವಿಚಾರವನ್ನ ದೃಢ ಮಾಡ್ಕೊಂಡವಾಗ ಯಾವ ಕರ್ಮದ ಕಾಟ ಭಜನೆಯಿಂದ ಆವ ಪುಣ್ಯದೊಳಗೆ ನಾವು ಕರ್ಮದ ಕಾಟಿಲ್ಲ. ಕರ್ಮದೊಳಗಿದ್ದಾರೆ ಕರ್ಮದ ಕಾಟ. ಕರ್ಮನ ಸುಳ್ಳು, ಈ ಶರೀರನ ಸುಳ್ಳು ಐತಿ ಅಂತ ಹೇಳಿದ್ಮೇಲೆ ಕರ್ಮ ಎಲ್ಲೈತಿ? ಕರ್ಮನ ಇಲ್ಲ ಅಂತ. ಕರ್ಮ ನಡೆದ್ರೂ ಕೂಡ ಅವನ ಸಂಬಂಧ ಇಲ್ಲ. ಕರ್ಮಕ್ಕೆ ಸಾಕ್ಷಿ ಅದಾನ ಅಷ್ಟೆ. ಕರ್ಮ ಅವನೊಳಗಿಲ್ಲ, ಕರ್ಮಕ್ಕೆ ಸಾಕ್ಷಿ ಅದ ಅನ್ಸ. ಬೆಂಕಿ ಮರದೊಳಗೈತಿ ಕರೆ, ಮರದೊಳಗೆ ಬೆಂಕಿ ಇಲ್ಲನ? ಐತಿ, ಆದ್ರೆ ಅದಕ್ಕೆ ಬಾಧೆ ಆಗಿಲ್ಲ. ಬೆಂಕಿ ಒಳಗೆ ಮರ ಬಂತೆ ಅಂತ ಬಾಧೆ ಐತಿ. ಹೌದಲ್ಲ, ಬೆಂಕಿ ಒಳಗೆ ಮರ ಬಂತೆ ಅಂದ್ರೆ ಬಾಧೆ ಐತಿ. ಮರದೊಳಗೆ ಬೆಂಕಿ ಐತಿ, ಆದ್ರೆ ಅದು ಬಾಧಕ ಹೌದಲ್ಲ. ಆದ್ರೆ ಬೆಂಕಿ ಒಳಗೆ ಮರ ಬಂತಂದ್ರೆ ಹಂಗೆ ನಾವು ಸಂಸಾರದೊಳಗೆ ನಾವು ಬಂದ್ಬಿಟ್ಟವಿ. ಸಂಸಾರದೊಳಗೆ ಕರ್ಮದೊಳಗೆ ಸುಖ ಐತೆ ಅಂತ ತಿಳ್ಕೊಂಡು ಅದಕ್ಕೆ ಬಾಧೆ ಬರ್ತದೆ. ಅದು ನನ್ನೊಳಗೆ ಐತಿ ಅಂತ ತಿಳ್ಕೊಂಡು ನಮ್ಗೆ ಅದೈತೆ. ಹೌದು, ಅದು ಹೊಳಿಬೇಕು ನೋಡ್ರಿ. ತಾನೇ ತನ್ನೋಳು ಅನ್ನೋದು ಹೊಳಿಬೇಕಲ್ಲದು. ಅದು ಹೊಳದೈತೇನು? ಯಾರು ವಿಚಾರ ಮಾಡ್ತೇವೆ? ತಾನೇ ತನ್ನೋಳು ನಮ್ಮೊಳಗೆ ನಾವು ವಿಚಾರ ಮಾಡ್ತೇವನ? ಎಲ್ಲಿ ಮಾಡ್ತೇವೆ? ಏನ್ ಮಾಡ್ತೇವೆ? ವಿಷಯಾದಿಗಳನ್ನ ಮಾಡ್ತೇವೆ. ನನ್ನನ್ನು ನಾ ಎಲ್ಲಿ ಇದನ್ನ ಮಾಡ್ತೇನೆ? ವಿಷಯಾದಿ ಚಿಂತನೆಯನ್ನು ಮಾಡ್ತೇನೆ ನಾನು ನನ್ನೊಳಗೆ. ಅವ್ರಿಗೆ ಹೇಳಿದ್ರೆ ಮಹಾತ್ಮರು, ಅದನ್ನ ನನ್ನೊಳಗೆ ನಾ ವಿಚಾರ ಮಾಡಕ್ ಎಲ್ಲಿ ಪುರ್ಸತ್ ಕೊಟ್ಟೇನೆ? ಹೊರಗಿನ ವಿಷಯಾದಿಗಳನ್ನ ವಿಚಾರ ಮಾಡುದು, ಅದಕ್ಕೆ ಇದು ಕಠಿಣ ಕುಂತೈತಿ. ತಾನೇ ತನ್ನೊಳಗೆ ವಿಚಾರ ಮಾಡಿದ್ದಂದ್ರ ಈಗ ಸದ್ಯ ಮುಕ್ತನ ಅದಾನ, ಚಿದಖಂಡ ರೂಪನ ಅದಾನ. ತನ್ನೊಳಗೆ ಮಾಡ್ಕೊಳ್ಳಲಿಕ್ಕೆ ಇದು ಕಠಿಣ ಹಾಕೊಂಡು ಕುಂತೈತಿ. ಹೊರಗಿಂದ ನೋಡ್ತೇವೆ ನಾವು, ಅದನ್ನ ಹೊರಗಿಂದ ಬಿಟ್ಟೇವನ, ಬಿಡಾಕವಲ್ಲಿ ಅದನ್ನ ಹಿಂಗೆ. ಹೌದಲ್ಲ, ತೋರ್ಸಾಗಿರ್ತೇವೆ, ಬಿಟ್ಟೇವಂತ ತೋರ್ಸಾಗಿರ್ತೇವೆ ಅಷ್ಟೆ. ಸಾಮಾನ್ಯ ಇರುವಂತ ಬುದ್ಧಿನ ನಮ್ಗೆ ಐತೆ ಅಂದ್ರೆ, ಇವೆಲ್ಲ ಮಾತಾಡ್ತೇವೆ ಕೇಳ್ತೇವೆ ಅಂದ್ರೆ ಸಾಮಾನ್ಯರಿಗಿರುವಂತ ಬುದ್ಧಿನ ನಮ್ಗೆ ಐತಂದ್ರೆ, ತಿಳಿಲಾರ್ದ ಅಜ್ಞಾನಿಗಳಿಗೆ ಏನೈತಲ್ಲ, ಎಂದೂ ಒಮ್ಮೆ ಇದನ್ನ ಗಂಧನ ಬಡದಿಲ್ಲ. ಅಂತರಿಗೆ ಇದ್ದಂತ ಬುದ್ಧಿನ ಇನ್ನು ನಮಗಿಷ್ಟೆಲ್ಲ ಕೇಳಿ ಹೇಳಿದ್ರು ಕೂಡ ನಮಗೆ ಐತಲ್ಲ. ಅದಕ್ಕೆ ಅವ್ರು ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮೋಹ, ಮದ ಮತ್ಸಾರ ಇರಲು ಆವ ನಿಜ ನಿಗಮ ಗುರುವಿಂದ ಅರಿದೊಡೆ ಮುಕ್ತಿ ಸುಖ ಸಾಧ್ಯವಿಲ್ಲ. ಪರಿವರ್ತನೆ ಅನ್ನೋದ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನನ್ನೊಳಗೆ ನೋಡ್ಕೊಳಕ ಆಗೋದಿಲ್ಲ. ಮತ್ತ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತೇವೆ. ಪರಿವರ್ತನೆ ನನ್ನ ಒಳಗಿರ್ತಕ್ಕಂಥ ಈ ಅರ್ಷಡ್ ವರ್ಗಗಳನ್ನ ನಾಶ ಮಾಡ್ಕೊಳ್ಳಲ್ಲ, ಪರಿವರ್ತನೆ ಹೊಂದದ ನಾನು ನಿಜವನ್ನ ಅರಿತೇನೆ ಅಂದ್ರೆ ಯಾವ ಸಾಧ್ಯ? ನನ್ನ ಬಿಟ್ಟ ಬೇರೆದವರೆಲ್ಲ ಪರಿವರ್ತನೆ ಆಗಲ್ಲ ಬಯಸಾಕತ್ತೇನೆ. ಎಲ್ಲರೂ ನನಗೆ ಅನುಕೂಲ ಆಗಲಿ, ಎಲ್ಲರೂ ನನಗೆ ಅನುಕೂಲ ಆಗಲಿ, ನಾ ಮಾತ್ರ ಇನ್ನೊಬ್ರಿಗೆ ಅನುಕೂಲ ಆಗೋಂಗಿಲ್ಲ. ಎಲ್ಲರೂ ನನಗೆ ಅನುಕೂಲ ಆಗಲಿ, ಯಾರಿಗೆ ಅನುಕೂಲ ಆಗಿ ನಾವು ಯಾರಿಗೆ ಅದನ್ನು ವಿಚಾರ ಮಾಡ್ಬೇಕಾಗತ್ತೆ. ನಾನೇನು ಬಯಸಾಗತ್ತೇನಲ್ಲ ಅದನ್ನು ಇನ್ನೊಬ್ಬರಿಗೆ ನಾ ಕೊಡ್ಬೇಕು. ಅಂದ ನನಗದು ಸಿಗುತ್ತತಿ, ನಾ ಬಯಸಿದ್ ಸಿಗ್ತತಿ. ನಾ ಹಂಗ ಬೈಕ್ ಇಟ್ಕೊಂಡು ಇನ್ನೊಬ್ಬರಿಗೆ ಅದನ್ನ ನಾ ಕೊಡೋಂಗಿಲ್ಲ. ಯಾವಾಗ ಅದು ಬರ್ಬೇಕು? ಹೌದಲ್ರಿ? ಇನ್ನೊಬ್ರ ಕನ್ನ ನನ್ನ ಕನ್ನ ಬಟ್ ಚುಚ್ಚಿದ್ರೆ ನೋವು ಆಕೈತಿ ಅಂತ ಗೊತ್ತೈತಿ. ನಾನು ಹೋಗಿ ಇನ್ನೊಬ್ರ ಕನ್ನ ಬಟ್ ಚುಚ್ಚಿದ್ರೆ
ಅವ್ರಿನ್ನೂ ಆಗೋದಿಲ್ಲ. ಈ ತಿಳುವಳಿಕೆ ಬಂದಿಲ್ಲ ನಮಗೆ. ಇನ್ನೊಬ್ಬರ ಕನಗ ಬಚ್ಚು ಬಿಟ್ಟಿಲ್ಲ, ಇನ್ನೊಬ್ರದ್ದು ಆಪರೇಕ್ಷೆ ಮಾಡೋದು ಬಿಟ್ಟಿಲ್ಲ. ಹೌದಲ್ಲ, ಇದು ಹೋಗ್ಬೇಕು. ಇದು ಹೋದಾಗ ನಮ್ಮ ನಿಜವನ್ನು ಅರಿತೈತಿ, ಅರ್ಯಕ್ಕೆ ಸಾಧಿಸ್ತೈತಿ. ಇದು ಹೋಗದ ನಾನು ನಿಜವನ್ನು ಅರಿತೇನೆ ಅಂತಂದ್ರೆ ಸಾಧ್ಯ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು. ಪುಣ್ಯ ಎದೇ ಸಲುವಾಗಿ ಮಾಡ, ನಿಜ ಅರ್ಯಾಕೆ ಪುಣ್ಯ ಮಾಡು. ವಿಷಯ ವಸ್ತುಗಳನ್ನು ಸಿಗಲಿ ಅಂತ ಅದಕ್ಕೆ ಪುಣ್ಯ ಮಾಡಿದ್ರೆ ನಾವೆಲ್ಲ ಅಭಿಷೇಕ ಅವ್ರು ಸಿಕ್ಕರು ನೀನು ಸುಖ ಇಲ್ಲ, ಸಿಗ್ಲಿಲ್ಲ ಅಂದ್ರೂ ಸುಖ ಇಲ್ಲ. ಸಿಕ್ತಿ ಇನ್ನೊಟ್ಟು ದುಃಖ ಚಾಲು ಆತಂದ ಬೆಂಕಿ ಉಡ್ಯಾಕ ಕಟ್ಕೊಂಡಂಗ. ನಾವು ತಿಳ್ಕೊಂಡೆವು ವಿಷಯ ವಸ್ತುಗಳು ಇದ್ರ ಸುಖ ಇರ್ತತಿ ಅಂತ ತಿಳ್ಕೊಂಡ ಆ ವಿಷಯ ವಸ್ತುಗಳ ಬೇಕು ಅಂತನ ಪುಣ್ಯ ಮಾಡಾಕತ್ತ. ಎಷ್ಟು ಸುಖ ಕೊಟ್ಟವು ಎಲ್ಲ ಇದ್ದಾರ ನೋಡಿ ವಿಚಾರ ಮಾಡಿ ನೋಡ್ಲಾಗಿ ಏನಂತಾರ ಅವ್ರು, ಎಲ್ಲ ಐತಿ ಬಿಡ್ರಿ, ಸಾಕಾಗೈತಿ ನನಗೆ. ಯಾವಾಗ ಸಾಕಂದ ಯಾವ ಇಲ್ಲ ಇಲ್ರಿ. ಅಲ್ಲ ತೋರ್ಕಿ ಸಾಕಂತನ್ರಿ, ಅನ್ನೋದಿಲ್ಲ. ಸಾಕಾಗೈತ್ರಿಪ್ಪ ಮರ ಅಂತನ ಮತ್ತ ಬಿಡುದು. ಬ್ಯಾಸರ ಆಗ್ಬಿಟ್ಟತ್ರಿ ಅವಾಗಷ್ಟ. ಮತ್ತೆ ಅನುಕೂಲ ಆಗ್ತಾರ ಇನ್ನೊಂದ್ ಕೈ ನೋಡಬೇಕಂತಾರೆ. ಇಂದ್ರಿಯಗಳು ಎಷ್ಟು ಬಲವಾನ್, ಎಷ್ಟು ಆಕರ್ಷಣೆ. ಮನಸ್ಸು ಅಷ್ಟದ ಒಳಗ ವಾಸನೆಗಳನ್ನ ಹಿಡ್ಕೊಂಡ್ ಬಿಟ್ಟತ್ರಿ. ಒಳಗ ಮನಸ್ಸಿನಾಗ ಒಳಗ ಇಷ್ಟು ತಿಳುವಳಿಕೆ ಎದುರು ಸಹಿತ ಬದಲಾವಣೆ ಅನ್ನೋದನ್ನ ಬರವಲ್ದಲ್ಲ. ಎಷ್ಟರ ಹೇಳ್ತೀರಿ, ನಡ್ಕೊಳಕತ್ತೇ ಇರಲ್ಲ ಅಂದ್ರ ಅದ ಒಂದ ದಿನದ ಜಿಡ್ ಅಲ್ಲನ್ರಿ. ಯಾಕಂದ್ರೆ ಅದು ಇದಕ್ಕೆ ವೇಳೆಯನ್ನು ಕೊಡೋದು ನಾವು ಸ್ವಲ್ಪ ಮತ್ತ ಹೋಗಿ ಅದ್ರ ಕೂಡ ಎರಗ್ತೇವೆ, ಅದ್ರ ಕೂಡ ಬೆರಕೆ ಹಾಕಿಲ್ಲ, ಅದು ತನ್ನಂಗ ಮಾಡ್ಕೊಂತೈತಿ. ಸ್ವಲ್ಪ ವೇಳೆ ಕೊಡ್ತೇವೆ, ಅಲ್ಪ ವೇಳೆ ಇದೆ. ಹೇಳ್ತಿರಲ್ಲ ದಿವಸ ಬ್ಯಾಡ್ರ ಅಂತ ಹೇಳ್ತೀರಿ, ಆದ್ರೂ ಅಲ್ರಿ ಮತ್ತೆ ಹೋಗಿ ಅದ್ರ ಕೂಡ ಒಡನಾಟ ಇರ್ತೈತಲ್ರಿ. ಅದ್ರ ಕೂಡ ಒಡನಾಟ ಇರ್ತೈತಿ, ಅಲ್ಲೇ ಅದ ಹಾಕೈತಿ. ಹೆಣ ಮುಂದ್ ಕುಂತ್ರೆ ಅಳೋದು ತಪ್ಪುದಿಲ್ಲ. ಹೌದಲ್ರಿ, ಹೌದಲ್ಲಿ ಅದರಿಂದ ದೂರ ಸರಿಬೇಕಲ್ಲ. ಸಾಧಕ ಅಂತದೊಳಗೆ ಅವಶ್ಯ ಐತಿ ಖರೆ, ಆದ್ರೆ ಅವಶ್ಯ ಐತಿ ಅಂತ ತಿಳ್ಕೊಂಡು ಬರೀ ಸಾಧನೆ ಮಾಡ್ತೇನೆ ಅಂತ ತಿಳ್ಕೊಂಡು ಶರೀರ ದೂರ ಇದ್ಕೊಂಡ್ರೆ ಆ ಮನಸ್ಸು ಅಲ್ಲೇ ಸಮೀಪಿದ್ದು ಏನ್ ಮಾಡೋದು? ಮನಸ್ಸಿನ ಸಾಮೀಪ್ಯನ ದೂರ ಆಗಿಲ್ಲ. ಅವ್ರು ಹೇಳಿದ್ದ ಮನಸ್ಸನ್ನು ಸಾಮೀಪ್ಯದ ದೂರ ಮಾಡ್ಕೋ, ಶರೀರದ ಸಾಮೀಪ್ಯವನ್ನು ದೂರ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಶರೀರ ಅಲ್ಲೇ ಇರಲೇಲ್ಲ, ಮನಸ್ಸಿನಿಂದ ಸಂಬಂಧವನ್ನ ಕಳಚುವ ಅಂತ. ನಾವು ಶರೀರವನ್ನ ದೂರ ಓದ್ಕೊಂಡು ಮನಸ್ಸನ್ನ ಅಲ್ಲೇ ಇಟ್ಕೊಂಡು ಕುಂದಿರ್ತೀವಿ. ಎಲ್ಲಿ ಹೋಗ್ಯಾನ್ರಿ? ಅಡವಿಗೆ ನಾವು ತಪಸ್ ಮಾಡಾಕ, ಅದ್ರ ಮನಸ್ಸು ಎಲ್ಲೈತಿ? ಇಲ್ಲೇ ಊರಾಗ ಇಲ್ಲೇ ಐತಿ. ಸಿಕ್ಕಿದ್ದ ಜನಗತ್ತೆ ಏನ್ ಮಾಡೋದು? ಬಿಟ್ಟು ಬಂದೇನೆ, ನಾನು ಬಿಟ್ಟು ಬಂದೇನೆ, ಸುಂದರವಾದ ಹೆಂಡತಿ ಬಿಟ್ಟು ಬಂದೇನೆ, ಪದವಿಗಳನ್ನ ಬಿಟ್ಟು ಬಂದೇನೆ, ರಾಜ್ಯ ಭಾರವನ್ನೆಲ್ಲ ತ್ಯಾಗ ಮಾಡಿ ಬಂದೇನೆ, ಬಿಟ್ಟು ಬಂದೇನೆ ಅನ್ನಕೊಂತ ಕುಂತ್ರ ಬಿಟ್ಟಂಗ ಏನಾತ್ರಿ? ಬಿಟ್ಟಂಗ ಆಗೋದೈತ. ಹೌದು. ಅದಕ್ಕೆ ಮನಸ್ಸಿನ ಸಮೀಪವನ್ನ ದೂರ ಮಾಡ್ಕೋಬೇಕು. ಶರೀರ ಏನ್ ಮಾಡೋದಿಲ್ಲ. ಹೌದಲ್ರಿ, ಜಡ ವಸ್ತು. ಮತ್ತು ಅಲ್ಲಿಗೆ ಬರೋದ್ರಿಪ್ಪ ಎಂದಿನಂತೆ ಜೀವಭಾವ. ಅಲ್ರಿ, ಅದ ಯಾಕಂದ್ರ ಹಂಗ ಮಾಡ್ಕೊಂಡ್ಬಿಡ್ತಾವ. ವಿಷಯ ವಸ್ತುಗಳ ಸಂಘ ಹಂಗ ಮಾಡ್ಕೊಂಡ್ ಬಿಡ್ತೈತಿ. ವಿಷಯ ವಸ್ತುಗಳ ಸಂಘ ಏನ್ ಮಾಡಿಬಿಡ್ತೈತಿ ಅಂತಂದ್ರ ತನ್ನಂಗ ಮಾಡ್ಕೊಂಡ್ ಬಿಡ್ತೈತಿ ಆ ಸಂಘ. ಅದ್ರ ಕೂಡ ಬಹಳ ಒಡನಾಟ ಇರ್ತೈತಿ ಅಂತ ಅದ ತನ್ನಂಗ ಮಾಡ್ತೈತಿ. ಇಲ್ಲಿ ಬಂದಾಗ ಈಗ ಇದು ತನ್ನಂಗ ಮಾಡ್ಕೊಂಡೈತಿಲ್ರಿ. ಹಂಗ ಯಾವ್ಯಾವ ಸಂಘದೊಳಗೆ ನಾವು ಎಷ್ಟೆಷ್ಟು ವೇಳೆಯನ್ನು ಕೊಡ್ತೇವೆ ಅದ ಹಂಗ ಹಾಕೇಳ್ತೀವಿ. ಇಲ್ಲಿ ಬಂದಾಗ ಇದ್ರ ಗತೆ ಆಗಿರ್ತವೆ, ಅಲ್ಲಿ ಹೋಗ್ಬಿಡ್ಲೆ ಅದ್ರ ಗತೆನ ಹಾಕಿರ್ತೀವಿ. ಈ ತರ ತನ್ನಂಗ ಆಗ್ಬಿಡ್ತದೆ.
ನಾವು ಇದಕ್ಕೆ ವೇಳೆ ಸಮೀಪ ಭಾಳ ಕೊಡೋದಿಲ್ಲ, ಸ್ವಲ್ಪ ಕೊಡ್ತೇವೆ. ಯಾಕಂದ್ರೆ ಬಾಳೆ ಹಾಳಾಗಿರ್ತಲ್ಲ ಅನ್ನೋ ಒಂದು ಸಿಚುವೇಶನ್. ಹಾಳಾದ್ರೆ ಹಾಳಾದ್ರೆ ಬಿಡಪ್ಪ ಅದ ಯಾವಾಗಾದ್ರೂ ಹಾಳಾಗುದ ಅದ. ನಾ ಹೋಲಿಲ್ಲ ಅಂದ್ರೆ ಅಷ್ಟ ಹಾಳಾಗುದಿಲ್ಲ, ನಾವು ಹೋದ್ರೂ ಕೂಡ ಹಾಳಾಗುದ ಅದ. ಹೌದಲ್ರಿ? ಆ ತಿಳುವಳಿಕೆಯಲ್ಲಿ ಗಟ್ಟಿಯಾಗೈತಿ. ನಾ ಇಲ್ಲ ನಡೆಯುದೇ ಇಲ್ಲ, ನಾನು ಇದ್ರೆ ಎಲ್ಲ ನಡೀತೈತಿ.